ಎರಡು ರೀತಿಯಾದ ವಿಶ್ವಾಸಿಗಳು ಸಭೆಯಲ್ಲಿರ್ತಾರೆ. ಎಲ್ಲರೂ ಹೇಳಿ, ಎರಡು ರೀತಿಯಾದ ವಿಶ್ವಾಸ. ಅವ್ರು ಯಾರು ಅಂತ ಹೇಳಿದ್ರೆ ಅದಕ್ಕೆ ಬೇಗ ಬೇಗ ಹೋಗ್ತಾನೆ. ಒಂದನೇದು ಯಾರು ಅಂತ ಹೇಳಿದ್ರೆ ಕಾರ್ನಲಿ ಮೈಂಡೆಡ್ ಬಿಲೀವರ್ಸ್, ಸ್ಪಿರಿಚುವಲ್ ಮೈಂಡೆಡ್ ಅಂದ್ರೆ ಲೌಕಿಕ ಮನಸ್ಸುಳ್ಳ ವಿಶ್ವಾಸಿಗಳು. ಎರಡನೇದು ಆತ್ಮಿಕ ಮನಸ್ಸುಳ್ಳ ವಿಶ್ವಾಸಿಗಳು. ಎರಡು ರೀತಿಯ ವಿಶ್ವಾಸಿಗಳು ಸಭೆಯಲ್ಲಿ. ಒಬ್ರು ಲೌಕಿಕ, ಆತ್ಮಿಕ. ಕರೆಕ್ಟ್? ಸೊ ಇದ್ರ ಬಗ್ಗೆ ಇವತ್ತು ದೇವರು ನನ್ನ ಸಂಗಡ ಮಾತಾಡಿದ್ದಾರೆ. ನನ್ನ ಜೊತೆ ಏನ್ ದೇವರು ಮಾತಾಡಿದ್ರೆ ಅದನ್ನ ನಾನು ಸಂಗಡ ಶೇರ್ ಮಾಡ್ತೀನಿ. ನಾನು ಸುಮ್ಮನೆ ಯಾವ ಸಂದೇಶ ಶೇರ್ ಮಾಡ್ತೀನಿ. ಓಕೆ? ಸೊ ಏನಪ್ಪಾ ಅಂದ್ರೆ ಎಲ್ಲರೂ ರೋಮಾಪುರದಲ್ಲಿ ಬಂದು 8ನೇ ಅಧ್ಯಾಯ ಇದೆ. ನೀವು ಇಲ್ಲಿ ನೋಡುವುದು ಬೈಬಲ್ ತೆಗೆದಿ. ಒಬ್ರು ಯಾರಾದ್ರೂ ನೋಡಬಹುದು. ಎಸ್, ಯಾವ ವ್ಯಕ್ತಿ ಲೌಕಿಕ ಮನಸ್ಸುಳ್ಳವನು ಅಂದ್ರೆ ಅವನು ಶರೀರ ಭಾವದವನು. ಅದೇ ಕಾರ್ನಲಿ ಮೈಂಡೆಡ್. ಶರೀರದ ಭಾವ ಅಂದ್ರೆ ಮನಸ್ಸು ಲೋಕ ಹೇಳಿದ ಹಾಗೆ ಕೇಳೋದು, ಶರೀರ ಬಯಸಿದ್ದನ್ನೇ ಮಾಡುವಂತ ವ್ಯಕ್ತಿ ಬೈಬಲ್ ಹೇಳ್ತದೆ ಅವನು ದೇವರಿಗೆ ಮೆಚ್ಚುಗೆ ಆಗಿರುವುದಿಲ್ಲ. ಮೇಲಿನ ವಚನ ಹೇಳ್ತದೆ ಶರೀರ ಭಾವವನ್ನು ಅನುಸರಿಸುವುದು ಅಂದ್ರೆ ಅದರ ಮೇಲೆ ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಮನಸ್ಸಿಡ್ತಾರೆ ಹೊರತು ಅವರಿಗೆ ದೇವರ ವಿಷಯದಲ್ಲಿ ಮನಸ್ಸುಂಟಿದೆ. ಸಭೆಗೆ ಬರ್ತಾರೆ, ಬೈಬಲ್ ಅನ್ನು ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ, ಆದ್ರೆ ಮನಸ್ಸು ಆತ್ಮಿಕವಾಗಿರುವುದಿಲ್ಲ, ಶಾರೀರಿಕವಾಗಿರ್ತದೆ. ಅಂತ ಮನುಷ್ಯರು ಯಾರ್ಯಾರಂತ ಈಗ ನಮಗೆ ಒಂದು 4 ಪಾಯಿಂಟ್ಗಳನ್ನು ಹೇಳ್ಕೊಡಿಸ್ತೀನಿ. ಬಟ್ ನಾನು ಹೇಳುವಂತ ಇವತ್ತಿನ ಸಂದೇಶವನ್ನ ಬಹಳ ಜಾಗೃತೆಯಿಂದ ನಿದ್ರೆ ಮಾಡಬೇಕು, ಆಲಸ್ಯಗಳನ್ನ ತೋರಿಸಬೇಕು. ನಿಮಗೆ ದೇವರು ಮಾತನಾಡ್ಲಿಕ್ಕೆ, ನಿಮ್ಮ ಸಂಗಡ ದೇವರು ಮಾತನಾಡಬೇಕಾಗಿದೆ. ಶಾರೀರಿಕ ಮನಸ್ಸುಳ್ಳವರು ಅದಕ್ಕೆ ಸಂಬಂಧಪಟ್ಟಗಳಲ್ಲಿ ಮನಸ್ಸಿಡ್ತಾರೆ. ಆದ್ರೆ ಪವಿತ್ರಾತ್ಮನನ್ನು ಅನುಸರಿಸುವುದಂದ್ರೆ ಆತ್ಮಿಕ ಮನೋಭಾವನೆ ಉಳ್ಳವರು, ಆತ್ಮಿಕ ವಿಚಾರಗಳಲ್ಲಿ ಮನಸ್ಸಿಡುವುದು. ಬೈಬಲ್ ಹೇಳ್ತದೆ ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ. ಆದ್ರೆ ನಿನ್ನ ಮನಸ್ಸು, ನಿನ್ನ ಆಸೆ, ನಿನ್ನ ಆಕಾಂಕ್ಷೆ ಯಾವಾಗಲೂ ಇದನ್ನೇ ಮಾಡ್ಬೇಕನ್ಸ್ತದೆ. ಯಾರು ಆತ್ಮನ ಸಂಬಂಧಪಟ್ಟವುಗಳು ಅಂದ್ರೆ ಪವಿತ್ರಾತ್ಮನ ಸಂಬಂಧಪಟ್ಟ ವಿಚಾರಗಳು ಸುಮಾರು ಇದೆ ಬೈಬಲ್. ಅದನ್ನ ಬೇರೆ ಜಾಸ್ತಿ ಮನಸ್ಸಿಡ್ತಾರೆ. ಇವತ್ತು ನಾನು ಸಹಾಯ ಪ್ರೀತಿಸ್ಬೇಕು, ಅವ್ರಿಗಾಗಿ ಪ್ರಾರ್ಥಿಸ್ಬೇಕು, ಇದ್ರ ಮೇಲೆ ಜಾಸ್ತಿ ಮನಸ್ಸು. ಆದ್ರೆ ಕಾರ್ನಲಿ ಮೈಂಡೆಡ್ ಮನುಷ್ಯ, ಶಾರೀರಿಕ ಭಾವವುಳ್ಳ ಮನುಷ್ಯ ಯಾವಾಗ್ಲೂ ಏನ್ ಮಾಡ್ತಿರ್ತಾನಂದ್ರೆ ಯಾವಾಗ ಇವ್ರಿಗೆ ಮೋಸ ಮಾಡೋಣ, ಯಾವಾಗ ಇವ್ರನ್ನ ವಂಚಿಸೋಣ, ಯಾವಾಗ ನಾನು ಹಣ ಗಳಿಸೋಣ, ಯಾವಾಗ ನಾನು ಈ ರೀತಿಯಾಗಿ ಕೆಲಸ ಮಾಡೋಣ, ಯಾವಾಗ್ಲೂ ಅದು ಬೇರೆ ಮಾಡ್ಸೋಣ. ನೆಕ್ಸ್ಟ್ ಹೇಳ್ತದೆ ಒಂದ್ ತಿಳ್ಕೊಳ್ರಿ, ಅಂದ್ರೆ ನೀವು ಶಾರೀರಿಕವಾಗಿ ಲೌಕಿಕ ರೀತಿಯಲ್ಲಿ ಜೀವಿಸುವುದಾದ್ರೆ ಬೈಬಲ್ ಸ್ಪಷ್ಟ ಹೇಳ್ತದೆ ಮರಣ, ಅದರಲ್ಲಿ ಜೀವ ಇಲ್ಲ, ಅದು ಶಾಪ. ಅದು ನಿಮಗೆ ಮರಣವನ್ನು ತಂದಾಗ್ತದೆ, ರೋಗವನ್ನು ತಂದಾಗ್ತದೆ, ಜೀವಿತದಲ್ಲಿ ಚಿಕಿತ್ಸೆ ತಂದಾಗ್ತದೆ. ನಿಮಗೆ ಗೊತ್ತಿಲ್ಲ ಹಾಗೆ ಸಡನ್ ಆಗಿ ಮನುಷ್ಯರ ಜೀವಿತದಲ್ಲಿ ಒಂದು ಕೇಡುಗಳನ್ನು ಸಂಭವಿಸುತ್ತದೆ. ಅದು ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವಾಗಿದೆ, ಮನಃಶಾಂತಿವಾಗಿದೆ. ಮತ್ತೊಂದು ಹೇಳ್ತದೆ ಬೈಬಲ್, ಯಾರು ಲೌಕಿಕ ಮನುಷ್ಯರಾಗಿ ಇರ್ತಾರೋ ಅವರು ದೇವರಿಗೆ ಶತ್ರು. ಏನಂದ್ರೆ ನಾನು ಅರ್ಥ ಮಾಡ್ಕೊಳ್ತೀನಿ. ನಿಮಗೆ ಮನುಷ್ಯರ ಶತ್ರುಗಳಾದ್ರೆ ನೀವು ದೇವರ ಬಳಿ ಹೋಗಿ ಪ್ರಾರ್ಥಿಸಬಹುದು. ಏನಂತ, ದೇವರೇ ಈ ಮನುಷ್ಯನಿಗೆ ಬಹಳ ಸಮಸ್ಯೆ ಉಂಟು ಮಾಡ್ತಾ ಇದ್ದಾನೆ, ನನಗೆ ವಿರೋಧವಾಗಿ ಬರ್ತಾ ಇದೆ ದೇವ್ರೆ ಅಂತ ಪ್ರಾರ್ಥನೆ ಮಾಡ್ಬೋದು. ದೇವರೇ ನಿಮಗೆ ವಿರೋಧವಾಗಿ ಬಂದ್ರೆ ಯಾರಿಗೆ ಪ್ರೇರಣೆ ಮಾಡ್ತೀರಿ?
ಯಾರ ಕಡೆ ಹೋಗಿ ಪ್ರೇಯರ್ ಮಾಡ್ತೀರಿ? ದೇವರೇ ನಿಮ್ ಶತ್ರು ಆದ್ರೆ ನೀವು ಯಾರ ಕಡೆ ಹೋಗಿ ಪ್ರೇಯರ್ ಮಾಡ್ತೀರಿ? ಪಕ್ಕದ ನಾನು ಹೇಳಿ, ಮನುಷ್ಯರು ನಿಮಗೆ ವಿರೋಧವಾಗಿ ಶತ್ರು ಆದ್ರೆ ನೀವು ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಬಹುದು. ದೇವರಲ್ಲೇ ಶತ್ರುತ್ವ ವೈರತ್ವನಕ್ಕಾಗಿ ಮಾಡಬೇಕಂದ್ರೆ ಯಾರ ಕಡೆ ಪ್ರೇಯರ್ ಮಾಡ್ತೀರಿ? ಜಸ್ಟ್ ಇಮ್ಯಾಜಿನ್, ನಾವು ಮಾಡೋ ಪ್ರಾರ್ಥನೆ ಎಲ್ಲ ವೇಸ್ಟ್ ಅಂತ. ಓಕೆ, ಹಾಗಾಗಿ ಇಲ್ಲಿ ಹೇಳುವಂತದ್ದೇನೆಂದ್ರೆ ಶರೀರ ಭಾವಗಳ ದೇವರಿಗೆ ಶತ್ರುತ್ವ ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕೆ ಆಗುವುದಿಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ ಅದು ಮನಸ್ಸು ಕೇಳುವುದಿಲ್ಲ. ಬರೇ ಲೋಕವನ್ನೇ ಮಾಡಬೇಕು, ಲೋಕದಲ್ಲಿರುವುದನ್ನೇ ಅನುಭವಿಸಬೇಕನ್ನಂತ ಮನಸ್ಸು ಬರ್ತದೆ. ಸೊ ಈಗ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾದ್ರೆ ಇವ್ರು ಯಾರು ಅಂದ್ರೆ ಲೌಕಿಕ ಮನಸ್ಸುಗಳ ವಿಶ್ವಾಸಿಯ, ಆತ್ಮಿಕ ಮನಸ್ಸುಗಳ ವಿಶ್ವಾಸಿ ಇಲ್ಲ. ನನಗೆ ಕೆಲವು ವಿಷಯಗಳನ್ನ ಹೇಳಿ ಬೇಗ ಮುಗಿಸ್ತೇನೆ. ಯಾರು ಅಂತ ಹೇಳಿದ್ರೆ, ಫಸ್ಟ್ ಲೌಕಿಕ ಮನುಷ್ಯಗಳಂತ ವ್ಯಕ್ತಿ ಅವನು ಯಾವಾಗಲೂ ಇನ್ನೊಬ್ಬರನ್ನ ಸರಿಪಡಿಸ್ಲಿಕ್ಕೆ ಹೋಗ್ತಾನೆ. ಏನ್ ಹೇಳ್ರಿ? Carnally minded people, they are very interested in correcting others. They love to correct others. But ಅವರಿಗೆ ತಮ್ಮನ್ನು ತಾವು ಸರಿಪಡಿಸ್ಕೊಂಡು ಇಷ್ಟ ಇಲ್ಲ. ಇನ್ನೊಬ್ರು ಸರಿಪಡಿಸೋ ಬೇಡ. ನೀನ್ ಹಂಗ ಸರಿ ಇಲ್ಲ, ನೀನ್ ಹಿಂಗ ಮಾಡು, ನಿಂದ ಅದು ಸರಿ ಇಲ್ಲ, ಇದು ಸರಿ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಎದ್ರಲ್ಲಿ ಆಸಕ್ತಿ ಇನ್ನೊಬ್ರು ಸರಿಪಡಿಸೋದು. ಬರೀ ಈ ವ್ಯಕ್ತಿ ಸರಿ, ಈ ವ್ಯಕ್ತಿ ಬದುಸು, ಆ ವ್ಯಕ್ತಿ ಹಂಗೆ. ಹಲೋ, ಬಟ್ ಆತ್ಮಿಕ ಮನುಷ್ಯ ಇನ್ನೊಬ್ಬರನ್ನು ಸರಿಪಡಿಸಲು ಹೋಗುದಿಲ್ಲ. ಅವನು ಮೊದಲು ತನ್ನನ್ನು ಸರಿಪಡಿಸ್ಬೇಕಂದ್ರೆ ನಾವು ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತಾಯ ಬಡಿಸುವಾರ್ಥ 7:5 ಏನ್ ಹೇಳ್ತದೆ? ಹಲೋ ಮನುಷ್ಯನೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ತೆಗಿಯಪ್ಪ, ನಿನ್ನ ಪ್ಲೇಟ್ ಅಲ್ಲಿ ಬಿದ್ದಂತ ಹೊಲಸು ತೆಗಿ, ಆಮೇಲೆ ಇನ್ನೊಬ್ಬ ವಿಚಾರ ಮಾಡುದು. ಕಪಟಿ ಅಂತ ಬರ್ತದೆ, ಕಪಟಿ. ಯಾರು ಕಪಟಿ? ಇನ್ನೊಬ್ಬರನ್ನು ಸರಿಪಡಿಸುವಂತ ವ್ಯಕ್ತಿ ಯಾರಾಗಿದ್ದಾನೆ? ಹೇಳ್ತದೆ, ಇನ್ನೊಬ್ಬರನ್ನು ಸರಿಪಡಿಸ್ಲಿಕ್ಕೆ ಯಾರಿಗೆ ಬಹಳ ಇಂಟ್ರೆಸ್ಟ್ ಇರ್ತದೆ ಅವನು ಕಪಟಿ ಅಂತ. ಕಪಟಿ ಅಂದ್ರೇನು? ಕೆಟ್ಟ ಮನುಷ್ಯ. ಏಕಂದ್ರೆ ತಾನು ಮನಸ್ಸಲ್ಲೇ ಇರ್ತಾನೆ, ಇನ್ನೊಬ್ರು ಹೊಲಿಸ್ಬೇಕು ಬಹಳ ಮಾತಾಡ್ತಾನೆ. ತಾನು ಪಾಪದಲ್ಲೇ ಇರ್ತಾನೆ, ಇನ್ನೊಬ್ರು ಸಣ್ಣ ಪಾಪ ಮಾಡಿದ್ರೆ ಸಾಕು ಇವನಿಗೆ ಸಿಟ್ಟು ಬಂದ್ಬಿಡ್ತದೆ. ಎಂತ ಪಾಪ ಮಾಡ್ತಾರೆ, ಎಷ್ಟು ದಿವಸ ಬರೇ ಇನ್ನೊಬ್ರು ಚಿಂತೆ ಜಾಸ್ತಿ. ಬರೇ ಇನ್ನೊಬ್ರು ಚಿಂತೆ. ಒಂದು ತಪ್ಪು ಇನ್ನೊಬ್ಬ ಯಾವನಾದ್ರೂ ಮಾಡಿದ್ರೆ ಸಾಕೋದಿಲ್ಲ, ಟಿವಿನಲ್ಲಿ ಗುರುತಾಗೆ ಬರುದಿಲ್ಲ. ಆದ್ರೆ ನಮ್ಮ ತಪ್ಪುಗಳನ್ನು ಮಾತ್ರ ಯಾರು ನೋಡಿಲ್ಲ. ಅದನ್ನೇನ್ ಮಾಡ್ತೀವಿ? ಗುಪ್ತವಾಗಿ ಅದು ಇನ್ನೊಬ್ಬ ಮಿಸ್ಟೇಕ್ ಬಂತು, ನೆಕ್ಸ್ಟ್ ಡೇ ನ್ಯೂಸ್ ಚಾನಲ್ ಬರಲೇಬೇಕು. ಯಾಕಂದ್ರೆ ಇನ್ನೊಬ್ಬರು ಮಿಸ್ಟೇಕ್ ಬಹಳ ಆಸಕ್ತಿ, ನಮ್ಗೆ ಇಂಟ್ರೆಸ್ಟ್. ನಾನು ಹೇಳ್ತೇನೆ, ಮಾಡೋದಂದ್ರೆ ಅಲ್ಲಿ ಏನಿದೆ ಅಂದ್ರೆ, ಮೊದಲು ನಿಮ್ಮನ್ನ ನೀವ್ ವಿಚಾರಿಸ್ಕೊಳ್ರಿ. ಇನ್ನೊಬ್ಬರು ವಿಚಾರಿಸ್ ಬೇಡ. ಮೊದಲೇ 13:2-13 ಬೈಬಲ್ ಹೇಳ್ತದೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದೀರೋ ಇಲ್ಲೋ ಅಂತೇಳಿ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮನ್ನ ನೀವು ಪರಿಶೋಧಿಸಿಕೊಳ್ಳಿ. ನಾಟ್ ಓನ್ಲಿ ಟೆಸ್ಟ್ ಬಟ್ ಫಿಲ್ಟರ್. ಬರೀ ಪರೀಕ್ಷೆ ಮಾಡ್ಬೇಡ್ರಿ, ಪರಿಶೋಧನೆ ಮಾಡ್ರಿ. ಯಾರನ್ನ? ಇನ್ನೊಬ್ಬರನ್ನ. ಚರ್ಚೆಗೆ ಬರೋದು ನಂಬಿಕೆ ಸರಿ, ನೀ ಚರ್ಚೆಗೆ ಹೋದ್ರೆ ನಂಬಿಕೆ ಸರಿ ಇಲ್ಲಲ್ಲ. ಬೈಬಲ್ ಹೇಳುವುದು ಇನ್ನೊಬ್ಬರು ಪರಿಶೀಲಿಸಿ ಹೇಳ್ತದೆ, ಇನ್ನೊಬ್ಬರು ಪರೀಕ್ಷಿಸಲು ಹೇಳ್ತದೆ. ಬೈಬಲ್ ಇಸ್ ಅಗೇನ್ಸ್ಟ್ ಟು ಟೆಸ್ಟ್ ಅದರ್ಸ್. ಬೈಬಲ್ ವಿರೋಧ ಪಡಿಸ್ತದೆ ಇನ್ನೊಬ್ಬರು ಪರೀಕ್ಷೆ ಮಾಡೋರಿಗೆ. ದೇವರ ವಾಕ್ಯ ಹೇಳ್ತದೆ, ಫಸ್ಟ್ ನೀನು ಮೊದಲು ಕ್ರಿಸ್ತ ನಂಬಿಕೆ ಇದೆಯಾ? ನಿನ್ನ ನಂಬಿಕೆ ಮಟ್ಟ ಎಷ್ಟಿದೆ ನೋಡು. ಹೌದು, ಇನ್ನೊಬ್ಬ ಸರಿಯಿಲ್ಲ ಗೊತ್ತಿದೆ, ಅದು ಅವನಿಗೂ ದೇವರಿಗೆ ಸಂಬಂಧಪಟ್ಟಿದೆ. ಕಾರ್ನಲಿ ಮೈಂಡೆಡ್ ಪೀಪಲ್ ಏನ್ ಮಾಡ್ತಾರೆ, ತಾವು ಪರಿಶುದ್ಧರಂತ ತೋರಿಸ್ಕೊಳ್ತಾರೆ. ಯಾಜಕರು ಏನ್ ಮಾಡ್ತಿದ್ರು, ಪರಿಸರ ಏನ್ ಮಾಡ್ತಿದ್ರು, ಅವ್ರೊಳಗೆ 108 ತಪ್ಪಿದೆ, ಆದ್ರೂ ಸಹ ಕಲ್ತ್ಕೊಂಡು ಹೋಗ್ತಿದ್ರು. ಹೌದಾ?
ಆ ವ್ಯಭಿಚಾರ ಸ್ತ್ರೀ ಅವಳು ಆ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಇವರು, ಬಟ್ ಅವ್ರು ಮಿಸ್ಟೇಕ್ ಅಲ್ಲಿ ಸಿಕ್ಕಾಕೊಂಡ್ಲ ಅಂತ ಕಲ್ಲೋಗಿದ್ದು. ಕಲ್ಲೋಗಿ ಕೊಡ್ತಾರ ಸುಮ್ಮನೆ ಹೇಳ್ತೀವಿ ವಿಚಾರನೆ ಇನ್ನೊಬ್ಬರ ಮೇಲೆ ಕಲ್ಲೋಗಿ ಬಿಟ್ರಿ. ಯೇಸು ಹೇಳ್ಬೇಕಂತ ಯಾರಲ್ಲಿ ಪಾಪ ಇಲ್ಲ, ಯಾರು ನಿರ್ದೋಷಿಯಾಗಿದ್ದೀರಿ ಅವ್ರ ಕಲ್ಲೋಗಿ ನೋಡ್ರಿ. ಅವ್ರು ಒಂದು ತಪ್ಪು ಮಾಡ್ತಾ ಇದಾರೆ, ಇನ್ನೊಂದು ತಪ್ಪು ಮಾಡಿಲ್ವಾ? ಅವರು ಒಂದು ಮಿಸ್ಟೇಕ್ ಮಾಡಿದಾರೆ ಬಿಡಪ್ಪ, ನೀನ್ ಬೇರೆ ಮಿಸ್ಟೇಕ್ ಮಾಡೇ ಇಲ್ಲ. ಅವ್ರು ಕಳ್ತನ ಮಾಡಿದಾರೆ, ಸಿಕ್ಕಾಕೊಂಡು. ಅವರು ಕಳ್ತನ ಮಾಡಿ ಸಿಕ್ಕಾಕೊಂಡ್ರು, ಮೋಸ ಮಾಡಿ ಸಿಕ್ಕಾಕೊಂಡಿಲ್ಲ. ಆದ್ರೂ ನಾವು ಏನ್ ಮಾಡ್ತೇವೆ? ಹೇಳುವಂತೆ ನಿಮ್ಮ ನಂದಿ ಪುಸ್ತಕ ಅಂತ ಇದೆ ಗೊತ್ತ? ಯಾವ ಪುಸ್ತಕ ಯೆರೆಮೀಯ ಪುಸ್ತಕ ಆದ್ಮೇಲೆ ಒಂದು ಪುಸ್ತಕ ಅಲ್ಲಿ ವಚನ ಬರೆದಿರೋದ್ರಿ ಪ್ರಲಾಪದ ಪುಸ್ತಕ 3ನೇ ಅಧ್ಯಾಯದಲ್ಲಿ 40ನೇ ವಚನ ಇರುತ್ತೆ. ಪ್ರಲಾಪಗಳು 40. ಅಲೋ, ಇನ್ನೊಬ್ಬರ ನಡತೆ ಅಲ್ಲ ರೀ, ಇನ್ನೊಬ್ಬರ ನಡತೆ ಅಲ್ಲ. ಬೈಬಲ್ ನಮ್ಮ ನಡತೆ, ನಾವ್ ಹೆಂಗಿದ್ದೇವೆ? ಕರ್ತನ ಮನೋದೃಷ್ಟಿಯಲ್ಲಿ ನಾವ್ ಬರೀ ಇನ್ನೊಬ್ಬರ ಬಗ್ಗೆ ಜಾಸ್ತಿ ಬೈಬಲ್ ಹೇಳ್ತದೆ ನಮ್ಮ ನಡತೆ ಶೋಧಿಸ್ರಿ. ಹೆಂಗೆ ಉದ್ದಕ್ಕಾಗಿ ಶೋಧಿಸ್ತಾರೆ. ರಿಯಲ್ ಗೋಲ್ಡ್ ಅಂತ ಯಾವಾಗ ಗೊತ್ತಾಗ್ತದೆ? ಅದನ್ನು ಶೋಧಿಸುವಾಗ. ಶೋಧಿಸುವಂದ್ರೆ ಬೆಂಕಿಗೆ ಹಾಕ್ಬೇಕು. ಬೆಂಕಿಗೆ ಹಾಕಿದಾಗ ಅದರಲ್ಲಿರೋ ತಾಮ್ರ ಕಬ್ಬಿಣದ ಅಂಶ ಗೊತ್ತಾಗ್ತದೆ. ಆಗ ಬರುವಂತದೆ ಅಪರಂಜಿ 24 ಕ್ಯಾರೆಟ್ ಗೋಲ್ಡ್. ನಮ್ಮ ಮೈಯಲ್ಲಿರೋ ಗೋಲ್ಡ್ ಎಲ್ಲ 22 ಕ್ಯಾರೆಟ್. ಅದ್ರ ಅರ್ಥ ಏನು? ಅದ್ರೊಳಗಡೆ ಇನ್ನೂ ಕಲ್ಮಶ ಇದೆ. ಬಟ್ 24 ಕ್ಯಾರೆಟ್ಸ್ ಅದನ್ನ ಆಭರಣ ಚಿನ್ನ ಮಾಡಕ್ ಬರುವುದಿಲ್ಲ. ಅದನ್ನ ಒಳಗ ಚೇಂಜ್ ಮಾಡಕ್ ಬರುದಿಲ್ಲ. ಯಾಕೆಂದ್ರೆ ಅದು ಬಹಳ ಸಾಫ್ಟ್ ಬಿಸ್ಕೆಟ್ ಮಾಡಿಸಿ ನಾವು 22 ಕ್ಯಾರೆಟ್ ಇಲ್ಲ, 24 ಕ್ಯಾರೆಟ್ ಏನು ನಮ್ಮಲ್ಲಿ ಭಯಂಕರ ಬೇಡ, ಇದೆಲ್ಲ ನಮ್ಮಲ್ಲೇ ಇರ್ತದೆ. ಮಾತಾಡೋದು ಮಾತ್ರ ನಾನು 24 ಕ್ಯಾರೆಟ್ ತರ ಇರ್ತೇನೆ. ನಾನು 24 ಕ್ಯಾರೆಟ್ ಅವನಿಗಿಂತ ಅದಕ್ಕೆ ಹೋಗಿದ್ದೆ. ಅದಕ್ಕೆ ದೇವರು ಶೋಧಿಸಿ ನಮ್ಮನ್ನು ನಾವು ಶೋಧಿಸೋಣ, ಪರೀಕ್ಷಿಸಿಕೊಳ್ಳೋಣ, ದೇವರ ಕಡೆಗೆ ತಿರುಗೋಣ. ಆತ್ಮಿಕ ಮನುಷ್ಯ ಮಾಡೋದಿದೆ. ಆತ್ಮಿಕ ಮನುಷ್ಯ ಇನ್ನೊಬ್ಬರನ್ನ ಪರೀಕ್ಷೆ ಮಾಡಕ್ ಹೋಗುದಿಲ್ಲ, ಮೊದಲು ತನ್ನ ಪರೀಕ್ಷೆ. ಹೌದು, ಇನ್ನೊಬ್ಬ ಪಾಪದಲ್ಲಿ ಸಿಕ್ಕಲು ಅವನು ಹೇಳ್ತಾನೆ, ಪಾಪ ಮಾಡಿದ, ನಾನು ಪಾಪ ಮಾಡಿದೆ. ಈ ತರ ಅವನನ್ನು ತನ್ನ ಬಗ್ಗೆ ನಾನು ತಿಳ್ಕೊಳ್ತಾನೆ. ಬಟ್ ನಾವು ಒಂದು ಮಿಸ್ಟೇಕ್ ಕಂಡ್ರೆ ಸಾಕು, ಒಂದು ಮಿಸ್ಟೇಕ್ ಕಂಡ್ರೆ ಸಾಕು. ಎಲ್ಲರೂ ಪರಿಶುದ್ಧ, ಎಲ್ಲರೂ ಪರ್ಫೆಕ್ಟ್ ಇದ್ದೀರಾ? ಸೊ ನಾನು ಹೇಳೋದೇ, ಪ್ಲೀಸ್ ಸ್ಟಾಪ್ ಜಡ್ಜ್ ಅದರ್ಸ್. ಪ್ಲೀಸ್ ಸ್ಟಾಪ್ ಟೆಸ್ಟಿಂಗ್ ಅದರ್ಸ್. ಇನ್ನೊಬ್ಬರನ್ನು ಪರೀಕ್ಷೆ ಮಾಡೋದನ್ನ ನಿಲ್ಲಿಸಿ, ಇನ್ನೊಬ್ಬರನ್ನು ಟೆಸ್ಟ್ ಮಾಡೋದನ್ನ ನಿಲ್ಲಿಸಿ. ಕರ್ತನ ಮೇಜಿಗೆ ಬರುವಾಗ ಏನ್ ಹೇಳ್ತದೆ? ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಮೊದಲು ನಮ್ಮನ್ನು ವಿಚಾರಿಸಿಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಏನ್ ಗೊತ್ತಾ? ನಾನು ಶ್ರೇಷ್ಠ, ನಾನು ಮಾಡೋ ಕೆಲಸ ಸಭೆಯಲ್ಲಿ ಬಂದು ಪರಿಶುದ್ಧರಾಗಿ ಕೂತಿರ್ತೀವಿ. ಅದು ಸೋಮವಾರದ ಶನಿವಾರ ನಮ್ಮ ಮಾಡೋ ಕೆಲಸ ಏನಿರ್ತದೆ? ಹೊಲಸ ಕೆಲಸ. ಅದ್ ಮಾತ್ರ ಪರಿಶುದ್ಧವಾದ ಗಲಾತ್ಯದಲ್ಲಿ ಬರೆದ ಪತ್ರಿಕೆ ದೇವರು ಹೇಳ್ತದೆ, ನಮ್ಮನ್ನು ಪರಿಶೀಲಿಸುವುದು ಅಷ್ಟೇ ಅಲ್ಲ, ನಾವು ಮಾಡುವ ಕೆಲಸವನ್ನು ಪರೀಕ್ಷಿಸಿಕೊಳ್ಬೇಕಂತೆ. ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದೆಯಾ? ಕಪಟತನ ಇಲ್ವಾ? ಮೋಸತನ ಇಲ್ವಾ? ಆರು ನಾಲ್ಕು ಪ್ರತಿಯೊಬ್ಬನು ಪರೀಕ್ಷೆ. ಎಸ್, ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾಡಿದ ಕೆಲಸವನ್ನ ಪರೀಕ್ಷಿಸಿಕೊಳ್ಳಲಿ. ನನ್ನ ಕೆಲಸ ಇಲ್ಲ, ನಾನು ನಿಜವಾಗಿ ಶ್ರದ್ಧೆ ಉಳ್ಳವನಾಗಿ, ನಂಬಿಗಸ್ತನಾಗಿ, ನನಗೆ ದೇವರು ಕೊಟ್ಟ ಕೆಲಸವನ್ನು ಮಾಡ್ತಾ ಇದ್ದೀನಿ.
ದೇವರು ನನಗೆ ಸೇವೆ ಮಾಡೋ ಕೆಲಸ ಕೊಟ್ಟಿದ್ದಾರೆ. ಕೆಲವರಿಗೆ ದೇವರು ವ್ಯಾಪಾರದ ಕೆಲಸ ಕೊಟ್ಟಿದ್ದಾರೆ, ಕೆಲವರಿಗೆ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಇರ್ಬೋದು, ಕೆಲವರಿಗೆ ಹಾಸ್ಪಿಟಲ್ ಅಲ್ಲಿ ಇರ್ಬೋದು, ಕೆಲವರಿಗೆ ಟೀಚರ್ ಗಳಾಗಿರ್ಬೋದು, ಕೆಲವರಿಗೆ ಸ್ವಂತ ಬಿಸಿನೆಸ್ ಕೊಟ್ಟಿರ್ಬೋದು. ದೇವರು ನಿಮ್ಗೆ ಕೊಟ್ಟ ಕೆಲಸ ಅದನ್ನು ಟೆಸ್ಟ್ ಮಾಡಿ. ಸೊ ಫಸ್ಟ್ ಪಾಯಿಂಟ್ ಏನು? ಅವನು ಕಾರಣದಲ್ಲಿ ಮಾಡಿಸಿದ ಲೌಕಿಕ ಮನುಷ್ಯ ಬರೀ ಇನ್ನೊಬ್ಬರನ್ನ ಸರಿ ಮಾಡಕ್ ನೋಡ್ತಾನೆ ಹೊರತು ತನ್ನನ್ನು ತಾನು ಸರಿಪಡಿಸಿಕೊಳ್ಳಿ. ಬೈಬಲ್ ಹೇಳ್ತದೆ, ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಿ, ಇನ್ನೊಬ್ಬರನ್ನ ಟೆಸ್ಟ್ ಮಾಡೋದು ಬೇಡ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತದೆ? ಲೌಕಿಕ ಮನುಷ್ಯ ಯಾವಾಗಲೂ ತನ್ನನ್ನ ತಾನು ಸಂರಕ್ಷಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾನೆ, ಇನ್ನೊಬ್ಬರು ಸಂರಕ್ಷಿಸ್ತಾರೆ. ಅಂದ್ರೆ ಏನ್ ಗೊತ್ತಾ? ತಾನು ಸೇಫ್ ಆಗ್ಬೇಕು, ಇವ್ರು ಹಾಳಾಗೋಗ್ಲಿ. ತಾನು ಚೆನ್ನಾಗಿರ್ಬೇಕು, ಇನ್ನೊಬ್ರು ಹಾಳಾಗೋಗ್ಲಿ. ಅಂದ್ರೆ ಏನ್ ಗೊತ್ತಾ? ಯಾವಾಗಲೂ ತನ್ನ ಹಿತವನ್ನ ಬಯಸ್ತಾನೆ. ಹೇಳಿದ್ರು ಯಾರು? ನೀವೇನೇ ಮಾಡಿದ್ರು ಫಸ್ಟ್ ಯಾರ ಹಿತ ಬಯಸ್ತೀವಿ? ಮಕ್ಕಳ ಹಿತ ಬಯಸ್ತೀರಾ? ಬಹಳ ಸಮಸ್ಯೆ ಇದೆ. ಅವ್ರು ಹಿತ ಬಯಸ್ತೀರ? ಇಲ್ಲ. ಫಸ್ಟ್ ನಾವೇನ್ ಮಾಡ್ತೇವೆ? ನಾವು ಸರಿ ಇರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ಮೊದಲು 3 ಊಟ ಮಾಡೋಣ, ಮಿಕ್ಕಿದ್ರೆ ಇನ್ನೊಬ್ರಿಗೆ ಕೊಡೋಣ. ಹಂಗೆ ನಮ್ಗೆ ತತ್ವ. ಬೈಬಲ್ ಬೈಬಲ್ ಓದ್ರಿ ಎಲ್ರು. ಓಕೆ, ರೋಮಾಪುರ ಪತ್ರಿಕೆ 15 ರೋಮಾಪುರ ಪತ್ರಿಕೆ 15 ಬೇಗ. ಯಾಕೆ ಸುಖ ನೋಡ್ಬೇಕಂತ ನಿಮ್ ಬರ್ತಡೆಗೆ ಯಾರಿಗೆ ಡ್ರೆಸ್ ತಗೋತೀರಿ? ಯಾಕೆ? ನನ್ ಬರ್ತಡೆ, ನಾನ್ ಚೆನ್ನಾಗಿರ್ಬೇಕು, ನಾನ್ ಸುಖವಾಗಿರ್ಬೇಕು. ಆದ್ರೆ ನನ್ನ ಬರ್ತಡೆ ದಿನ ಬಟ್ಟೆ ಇಲ್ಲದವನಿಗೆ ಬಟ್ಟೆ ಹಾಕೋದಿಲ್ಲ. ಹೌದಾ? ನಮ್ಮ ಬರ್ತಡೆ ದಿನ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ನಮಗೆ ಬೇಕಾದ ಶ್ರೇಷ್ಠ ವಸ್ತ್ರಗಳನ್ನು ಧರಿಸ್ತೇವೆ. ಬಟ್ ನಿಜವಾದ ಬಟ್ಟೆ ಆಗೋದಿಲ್ಲ. ನೀನ್ ಬೇಕಾದ ಹಾಕಿದ್ದೇ ಬಟ್ಟೆ ಹಾಕಿ, ಬಟ್ಟೆ ಇಲ್ಲದ ಹೊಸ ಬಟ್ಟೆ ಅದು ನಿಜವಾದ ಬರ್ತಡೆ. ಅದು ಇನ್ನೊಬ್ಬರ ಆತ್ಮಿಕ ಮನುಷ್ಯ. ಯೇಸುಸ್ವಾಮಿ ಕಡೆ ಏನ್ ಇರ್ಲಿಲ್ಲ, ಎಲ್ಲ ಇತ್ತು. ಯೇಸುಸ್ವಾಮಿ ಒಂದೇ ತಲೆ ಹಿಡಿದು ನನಗಾಗಿ ನಾನು ಏನು ಮಾಡೋದಿಲ್ಲ, ಬರೀ ಇನ್ನೊಬ್ಬರಿಗಾಗಿ ನಾನು ಜೀವಿಸಿದ. ಯೇಸು ತನಗಾಗಿ ಜೀವಿಸಿದ ಎಲ್ಲಾದ್ರೂ ಉದಾಹರಣೆ ತನಗಾಗಿ ಯೇಸು ಜೀವಿಸಿದ. ತನ್ನ ಹಿತವನ್ನ, ತನ್ನ ಸುಖವನ್ನು ಯೇಸು ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಬಟ್ ಕಾರ್ನಲ್ ಮೈಂಡೆಡ್ ಏನ್ ಮಾಡ್ತಾರೆ? ಲೌಕಿಕ ಮನುಷ್ಯರು ಸಭೆಯಲ್ಲೇ ಇರ್ತಾರೆ. ಅವರು ಭಕ್ತಿ ವೇಷವನ್ನು ಹಾಕೊಂಡು ನಾನು ಕ್ರೈಸ್ತನು, ಯೇಸುವನ್ನು ಪಾಲಿಸೋನು ಅಂತ ಹೇಳ್ತಾರೆ. ಬಟ್ ಯಾವಾಗಲೂ ತಮ್ಮ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ತಾವು ಚೆನ್ನಾಗಿರ್ಬೇಕು, ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು, ತಮ್ಮ ಮಕ್ಕಳಿಗೆ ಬೇಕಾದದ್ದು ಎಲ್ಲವನ್ನ ಮಾಡಿ ಏನೋ ಮಿಕ್ಕಿದ್ರೆ ಸ್ವಲ್ಪ ಮದ್ದು ಕಾಣಿಕೆ, ಏನೋ ಮಿಕ್ಕಿದ್ರೆ ಯಾರಾದ್ರೂ ಸಹಾಯ ಮಾಡೋದು. ಇದಲ್ಲ. ನೀವು ಮಾಡುವುದರಲ್ಲೇ ಆಗ ಇತರಿಗಾಗಿ ಕಾಳಜಿ. ಅದೇ ಆದಿಸಭೆ ಮಾಡ್ತಾರೆ. ಬೈಬಲ್ ಹೇಳ್ತಾರೆ, ತಮಗಿರುವ ಸ್ಥಿರಚತ್ತ ಆಸ್ತಿಗಳನ್ನ ಮಾರಿ ಜನರ ಅವಶ್ಯಕತೆಗಳನ್ನು ನೀಗಿಸಿ. ಯಾರಂದ್ರೆ ಸ್ಪಿರಿಚುವಲಿ ಮೈಂಡೆಡ್, ಅವ್ರ ಆತ್ಮಿಕ ಮನಸ್ಸುಗಳ ವ್ಯಕ್ತಿ. ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಳಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅವರು ಇನ್ನೊಬ್ಬರು ಸಂರಕ್ಷಣೆ, ಇನ್ನೊಬ್ಬರು ಸೇಫ್ಟಿಯನ್ನು ಕೊಡ್ತಿದ್ರು. ತಾವು ಯೇಸು ಮನೆಗೆ ತನ್ನ ಸಹೋದರನು ಮಳೆ ಬರುವಾಗ ಪೂರ ಒದ್ದೆ ಆದಂತ ಮನೆ ನಿವಾಸ ಮಾಡೋದನ್ನ ಸುಮ್ಮನಿರ್ತಿರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು? ನಾನು ಸುಖವಾಗಿ ಮಲಗಿದ್ರೆ ಸಹೋದರನು ಸುಖವಾಗಿ ಮಲಗಲಿ ಅಂತ ಬಯಸ್ತಾರೆ. ನಾವ್ ಮಾಡೋದಿಲ್ಲ, ನನಗೇನಾಗಿದೆ ಆ ರೀತಿ ಆದಂತ ಮೆಂಟಾಲಿಟಿ ಬಂದದ ಸಮಯ. ದೇವರು ಚೆನ್ನಾಗಿ ಹೇಳುತ್ತದೆ, ಏನ್ ಬಂದಿದ್ರಿ? ಪ್ರತಿಯೊಬ್ಬನು ತನ್ನ ನೆರೆಯವನಾಗಿದ್ದ. ಯಾರು ನಿಮ್ಮ ನೆರೆಯವರು? ಪಕ್ಕದಲ್ಲಿ ಯಾರು ನೋಡಿ ಏನ್ ಮಾಡ್ಬೇಕು? ನೀವು ಬೇರೆಯವರಿಗೆ ಬಿಡಿಬೇಕಾ? ಅವ್ರು
ನಿಮ್ಮ ಹತ್ರ ಏನು ಇಲ್ಲ ಮಾಡ್ಲಿಕ್ಕೆ ಅಟ್ಲೀಸ್ಟ್ ದೇವ್ರೆ ನನಗೆ ಕೊಡ್ಲಿಕ್ಕಿಲ್ಲ ಮನಸ್ಸು ಇಲ್ಲ. ದೇವ್ರೆ ಅವ್ರನ್ನ ಆಶ್ರಯಿಸು, ದೇವ್ರೆ ಅವ್ರ ಬೇಕಾಗಿ ಅವಶ್ಯಕತೆ ಒದಗಿಸು, ದೇವ್ರೆ ಕೊಡ್ಲಿಕ್ಕೆ ಮನಸ್ಸಿಗೆ ದೇವ್ರೆ ಅದನ್ನ ನಿನ್ನ ಮನಸ್ಸುಂಟು ಅಂತ ದೇವ್ರು ಬಿಡುದು ಅಷ್ಟೇ. ನಿನ್ ಮನಸ್ಸುಂಟು ಅವರಿಂದವನ್ನ ಬಯಸುವ ಮನಸ್ಸುಂಟು ಹೇಳ್ತೇನೆ. ದೇವರ ಮಕ್ಕಳಿಗೆ ನೀವು ನಾನು ಹೇಳ್ತೇನೆ ಕಂಜೂಸಾಗಿದ್ರು ಹೇಳಿ ಮತ್ತಲ್ಲ. ಯಾರೇ ನಿಮಗೆ ರೋಡಲ್ಲಿ ಬರೀ ವಿಶ್ವಾಸಿಗಳು ಹೇಳ್ತೇವಲ್ಲ, ಯಾವ್ದೇ ಬರಲಿ ಹೇಳುವಾಗ ಎಷ್ಟು ಸಾಧ್ಯ ಅಷ್ಟು ನಾವು ಹೋಟೆಲ್ ಚಹಾ ಕುಡಿಯಕ್ ಹೋಗ್ಬೋದು, 10 ರೂಪಾಯಿ ಬೆಲ್ ಮಾಡಿ ಹೋಗುವಂತ ಜಾಗಮಾನ ಇಲ್ಲ. ಅಟ್ಲೀಸ್ಟ್ ಸರ್ವ್ ಮಾಡೋದು ಏನಾದ್ರು ನಮ್ಮ ಕಾರನ್ನ ಸರಿಯಾಗಿ ಪಾರ್ಕ್ ಮಾಡ್ತಾರೆ. ಮೊನ್ನೆ ದಿವಸ ಹೋಟ್ಲಿಗೆ ಹೋಗಿದ್ವಿ, ಇಂಟರ್ನ್ಯಾಷನಲ್ ಹೋಟ್ಲಿಗೆ. ಅಲ್ಲಿ ಇಂಟರ್ನ್ಯಾಷನಲ್ ಹೋಟೆಲ್ ಹೋದಾಗ ನಮ್ಮ ಮೇಲೆ ಕುತ್ಕೊಂಡು ನಾವು 3 ಜನ ಸೇವಕರು ತುಂಬಾ ಅಲ್ಲಿ ಒಳ್ಳೆ ಮಾಡೋದ ಕೊಡೋದು ಸಿನ್ನಲ್ಲ ಪ್ರಾರ್ಥನೆ ಮಾಡಿ ಹಸಿವಾಗಿತ್ತು ಮೇಲೆ ಊಟ ಮಾಡಿ ಚಲೋ ಊಟ ಮಾಡಿದ್ವಿ, ಹಸಿವಾಗಿತ್ತು. ಬಿಲ್ಲೇ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಸರ್? ಬಿಲ್ ಕೊಡೋಲ್ಲ ಸರ್, ಬಿಲ್ ಪೇ ಆಗಿರೋದು ಮೇಲೆ ಯಾಕೆ ಬಿಲ್ ಅಚ್ಚನವ್ರು ಸ್ವಲ್ಪ ಬಿಲ್ ಪೇ ಮಾಡೋದು. ಅಂದ್ರೆ ಅಚ್ಚನವ್ರು ಅಂದ್ರೆ ಫಾದರ್ ಚರ್ಚ್ ಫಾದರ್ ಮೇಲೆ ಹೋಗಿದ್ದಾರೆ ಅಂತ ಹೇಳಿ ಅವಾಗ ಇದೆ ಮಾತಾಡ್ತಾರೆ. ಕೆಳಗೆ ಸಿಕ್ಕಿರ್ತಿ ಬಿಸಿಲಲ್ಲಿ ಏನ್ ಮಾಡ್ತಾ ಇದ್ದಾನೆ ಹೋಗ್ತಾ ನೀವು ನೋಡ್ತೀರಿ. ಚೇಂಜ್ ಇರಲಿಲ್ಲ, ಅವ್ರು ನೋಡ್ಕೊಂಡು ನೀವು ನಂಬ್ತೀರಿ. ಸಲಾಮ್ ಸಾಬ್ 3 ಸರಿ ಸಲಾಮ್ ಮಾಡ್ತಾರೆ. ಯಾಕೆ ಗೊತ್ತಾ, 100 ರೂಪೀಸ್ ಬೇರೆ ಅದೊಂದು ಅವಶ್ಯಕತೆ ಇತ್ತು. ನಾವೇನ್ ಮಾಡ್ತೀವಿ, ಏನಿಲ್ಲ ಹಾಕ್ಬೇಕು, ದೇವರಿಗೆ ಅವಮಾನ. ನಾವು ಕ್ರೈಸ್ತ ಕೊಟ್ಟು 2 ರೂಪಾಯಿ 1 ರೂಪಾಯಿ ಸೆಕ್ಯೂರಿಟಿಗೆ ಅಟ್ಲೀಸ್ಟ್ 10 ರೂಪಾಯಿ 20 ರೂಪಾಯಿ ಅಂದ್ರೆ ನಾನು ಯಾಕೆ ಹೇಳ್ಬೇಕು ಅಂತ, ನಾವು ಇನ್ನೊಬ್ಬರಿಂದ ಬಯಸೋಣ, ನಮ್ಮ ಹಿತಕ್ಕಾಗಿ ನಾವು ಜೀವಿಸ್ತಾರೆ, ಕಂಜೂಸ್ ಆಗಿರ್ತಾರೆ. ಬೈಬಲ್ ಸ್ಪಷ್ಟ ಹೇಳ್ತದೆ, ಯಾವ ನಮ್ಮ ಕೈ ಓಪನ್ ಆಗಿರ್ತದೆ ಅವ್ರಿಗೆ ಯಾವಾಗಲೂ ಆಶೀರ್ವಾದ ಇದ್ದೇ ಇರ್ತದೆ. ಅವಾಗ ಏನೋ ವಚನ ನೋಡೋಣ, ಫಿಲಿಪ್ಪಿಯರಿಗೆ ಬರೋ ಪತ್ರಿಕೆ 2 ಫಿಲಿಪ್ಪಿ 2:4 ಹೇಳ್ತದೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ಸ್ವಹಿತವನ್ನು ಮಾತ್ರ ನೋಡದೆ ಪರರ ಹಿತವನ್ನು ಸಹ ನೋಡಲಿ. ಇದೇನು ಬೈಬಲ್ ಅಲ್ಲಿ ಓದಿ, ಪ್ರತಿಯೊಬ್ಬರನ್ನು ಸ್ವಹಿತವನ್ನು ನಾನೇನಾದ್ರು ಹೊಸ ಹೇಳ್ತಾ ಇದ್ದ ಬೈಬಲ್ ಎಲ್ಲೂ ಹೇಳ್ತಾ ಇದ್ದೆ. ಏನ್ ಭಾಷೆ ನಿಮಗೆ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದ್ದೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಹಿತಕ್ಕಾಗಿ ಜೀವಿಸಬೇಡ, ನಿನ್ನ ಸುಖಕ್ಕಾಗಿ ಜೀವಿಸಬೇಡ, ನಿನ್ನ ಸಂರಕ್ಷಣೆಗಾಗಿಯೇ ಜೀವಿಸಬೇಡ. ನಿನ್ನನ್ನ ದೇವರು ಆಶೀರ್ವದಿಸಿದ್ರೆ ಇನ್ನೊಬ್ಬರಿಗಾಗಿ ಪಕ್ಕದಲ್ಲಿ ದೇವರು ಆಶೀರ್ವದಿಸಿದ್ರೆ ಇನ್ನೊಬ್ಬರಿಗಾಗಿ ನಿಮ್ಮ ದೇವರ ಆಶೀರ್ವಾದ ಮಾಡೋದು ಇನ್ನೊಬ್ಬರನ್ನ ನೀವು ಆಶೀರ್ವದಿಸೋದು, ಇನ್ನೊಬ್ಬರಿಗೆ ಇದ್ದಾರೆ. ಓಕೆ, ಅದೇ ಇಲ್ಲಿ ನಾವು ನೋಡಿದ್ವಿ ಫಿಲಿಪ್ಪರಿಗೆ ಬರೆದವರಿಗೆ 2:4 ಸ್ವಹಿತವನ್ನ ನೋಡಿಕೊಳ್ಳದೆ ಪರದನ್ನು ಸಹ ನೋಡೋಣ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಪಾರ್ಟ್. ಓಕೆ, ಥರ್ಡ್ ಪಾರ್ಟ್ ಗೆ ನಾವು ಹೋಗೋಣ. ಏನಂದ್ರೆ ಕಾರ್ನಲಿ ಮೈಂಡೆಡ್ ಪೀಪಲ್ ದೇ ಲಿವ್ ಸೆಲ್ಫಿಶ್. ಅಂದ್ರೆ ಲೌಕಿಕ ವ್ಯಕ್ತಿಗಳು ಯಾವಾಗಲೂ ಸ್ವಾರ್ಥತೆ ಜೀವಿತವನ್ನು ಜೀವಿಸ್ತಾರೆ. ಆದ್ರೆ ಯಾವ ವ್ಯಕ್ತಿ ಆತ್ಮಿಕನಾಗಿರ್ತಾನೋ ಅವನು ಸ್ವಾರ್ಥಕ್ಕಾಗಿ ಸತ್ತೋಗ್ತಾನೆ. ಎದಕ್ಕಾಗಿ ಸಾಯ್ತಾನೆ? ಸ್ವಾರ್ಥಕ್ಕಾಗಿ. ಬಟ್ ನಾವೇನ್ ಮಾಡ್ತೇವೆ, ಆಲ್ವೇಸ್ ನಾನು ಕುಟುಂಬ, ನನ್ನ ಫ್ಯಾಮಿಲಿ. ಸಿ, ನೀನು ಜೀವಿಸ್ತಾ ಇರೋದೇ ಸೆಲ್ಫಿಶ್, ಸ್ವಾರ್ಥತೆಯಲ್ಲಿ ಜೀವಿಸ್ತಾ ಇದ್ರೆ ನಿಮಗೆ ಗೊತ್ತಿಲ್ಲ. ಬಟ್ ದೇವರು ನಮ್ಮ ಕರ್ತವ್ಯಕ್ಕೆ ನೀನು ನಿಸ್ವಾರ್ಥಿಯಾಗಿರು. ನಿನ್ನ ಸ್ವಾರ್ಥಕ್ಕಾಗಿ ಜೀವಿಸಬೇಡ, ಕ್ರಿಸ್ತನಿಗಾಗಿ ಜೀವಿಸು. ಜೀವಿಸುವ ಮೇಲೆ ತನಗಾಗಿ ಜೀವಿಸದೆ ಕ್ರಿಸ್ತನಿಗಾಗಿ ಜೀವಿಸು, ದೇವರಿಗಾಗಿ, ತನಗಾಗಿ ಜೀವಿಸೋನು ಸ್ವಾರ್ಥಿ.
ತನಗಾಗಿ ಕೂಡಿಟ್ಟುಕೊಳ್ಳುವುದು ಸ್ವಾರ್ಥ. ಕೂಡಿಟ್ಟುಕೊಂಡಿದ್ದು ಪರರಿಗೆ, ಬಿಚ್ಚಿಟ್ಟಿದ್ದು ಹಣ. ನೀನು ನಿನಗಾಗಿ ಜೀವಿಸಿದ್ರೆ ಅದು ಎಂದಿಗೂ ನಿನಗೆ ಆಶ್ಚರ್ಯವಾಗುವುದಿಲ್ಲ. ವಾಕ್ಯ 9ನೇ ಅಧ್ಯಾಯ ಸ್ವಾರ್ಥ. ಎಲ್ಲರಿಗೂ ಗೊತ್ತಿರುವಂತ ವಚನ 9:22 ಹೇಳ್ತದೆ, ಯಾವನಿಗಾದ್ರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅಂದ್ರೆ ಗೊತ್ತಾ, ಎವ್ರಿ ಡೇ ಯು ಹ್ಯಾವ್ ಟು ಡೈ ಫಾರ್ ಯುವರ್ಸೆಲ್ಫ್. ಶಿಲುಬೆಯಲ್ಲಿ ದಿನಾ ಸಾಯ್ಬೇಕು. ಯಾರಿಗಾಗಿ? ನಮಗೋಸ್ಕರ ಅನ್ನುವಂಥದ್ದು ಸಾಯ್ಬೇಕು. ಎವ್ರಿ ಒನ್ ಹ್ಯಾಸ್ ಅ ಸೆಲ್ಫಿಶ್. ಎಲ್ಲರಿಗೂ ಏನಿದೆ ಅಂದ್ರೆ ಸ್ವಾರ್ಥತೆ ಇದೆ. ನೀವು ಅದಕ್ಕಾಗಿ ಸಾಯ್ಬೇಕು. ನೀವು ಹೇಳೋದು ಯಾರಾದ್ರೂ ನಾನು ಸ್ವಾರ್ಥ ಇಲ್ಲ ಅಂತ ಹೇಳ್ತೀರ? ಯಾರಾದ್ರೂ ಕೇಳ್ಕೊಂಡು ನನ್ ಸ್ವಾರ್ಥ ಇಲ್ಲ, ನನ್ ಸ್ವಾರ್ಥ ಇಲ್ಲ ಇನ್ನೊಬ್ರಿಗಾಗಿ ಹೇಳಕ್ಕಾಗ್ತದ? ಅವ ಹೇಳಿದ್ರೆ ಸುಳ್ಳುಗಾರ ಅಂತ ದೇವರು ಗೊತ್ತಿದೆ. ಯಾಕಂದ್ರೆ ಮನುಷ್ಯನಿಗಿರುವಂತ ದೊಡ್ಡ ಶೋಧನೆ ಏನೇನು? ಸ್ವಾರ್ಥ. ಸ್ವಾರ್ಥ ಜೀವಿತನೇ ಒಂದು ತರ ದೊಡ್ಡ ಶೋಧನೆ ಮನುಷ್ಯ. ಈ ಶೋಧನೆಯಿಂದ ಜಯಿಸಕ್ಕಾಗುತ್ತಿಲ್ಲ ಮನುಷ್ಯ. ಬಟ್ ಎಷ್ಟು ಗೊತ್ತಿದೆ, ಅದಕ್ಕೋಸ್ಕರ ನೀನ್ ನನ್ನ ಹಿಂಬಾಲಿಸ್ಬೇಕಾದ್ರೆ, ನೀನ್ ಆತ್ಮೀಯ ಮನುಷ್ಯನಾಗ್ಬೇಕಾದ್ರೆ ನೀನು ದಿನ ಸಾಯ್ಬೇಕು. ಯಾರಿಗಾಗಿದೆ? ನಿನಗಾಗಿ. ನಿನ್ನಲ್ಲಿರುವ ಸ್ವಾರ್ಥಕ್ಕಾಗಿ, ನಿನ್ನಲ್ಲಿರುವ ಗರ್ವಕ್ಕಾಗಿ, ಅಹಂಕಾರಕ್ಕಾಗಿ ನೀನು ಸಾಯ್ಬೇಕು. ನಾವ್ ಏನಾಗ್ಬಿಟ್ಟಿದೆ, ಎಲ್ಲ ಸ್ವಾರ್ಥ. ಯಾರಿಂದ? ಯಾವ ವ್ಯಕ್ತಿ ತಿಳ್ಕೊಳ್ತಾನೆ ನಾನು ಓನಲ್ಲ, ದೊಡ್ಡ ಸ್ವಾರ್ಥ. ನಾವೇನ್ ತಿಳ್ಕೊತೀವಿ ಅಂದ್ರೆ ಎಲ್ಲವೂ ನನ್ನದೇ, all belongs to me, I am the owner. ಯಾವಾಗ ನಿಮಗೆ I am the owner ಅಂತ ಅನಿಸ್ತದೆ, ಇಂಥ ಒಂದು ಆಲೋಚನೆ ಬರ್ತದೆ, ಅವಾಗ ನೀವು ಸ್ವಾರ್ಥ. ಅದೇ ನಾವು ಯಾರು ಓನರ್ ಅಲ್ಲ, ಎಲ್ಲವೂ ದೇವರು. ನಿಜವಾದ ನಾವು ಯಾರು ನಾವೇನ್ ಮಾಡ್ಕೊಂಡಿದ್ದೀವಿ? ನಾನೇ ಇದಕ್ಕೆ ಯಜಮಾನ. ನೀನು ಯಜಮಾನ ಅಂತ ಎಲ್ಲಿಯೂ ತನಕ ತಿಳ್ಕೊಳ್ತೀವಿ, ಅಲ್ಲಿ ತನಕ ಸ್ವಾರ್ಥಿಯಾಗಿ. ಎಲ್ಲಿ ತನಕ ನೀನು ಸ್ವಾರ್ಥಿಯಾಗಿರ್ತಿ ಅಲ್ಲಿ ತನಕ ದೇವರು ನೀನು ಬೆಳೆದರೆ ನೀನು ಪಾಲಿಸಬೇಡ, ನಿನ್ನ ಶಿಷ್ಯನಿಗೆ ಸಾಧ್ಯ ಇಲ್ಲ. ಇದೇ ಕೇಳ್ತಾರಲ್ಲ, ಸ್ವಾಮಿ ನಾನು ನಿಪಾಲಿಸ್ತೇನೆ. ಹೌದಾ? ನಾನು ಶಾಪದಲ್ಲಿ ಎಲ್ಲ ಸ್ವಾಮಿ ಚಿಕ್ಕ ವಯಸ್ಸಿನಿಂದಲೇ ಮಾಡ್ತಾ ಬಂದಿದ್ದೆ. ಹೌದಾ? ಏನು ನನ್ನ ಆಸ್ತಿ ಎಲ್ಲ ನನ್ನ ನಿಪಾಲಿಸ, ಎಲ್ಲವೂ ಓಕೆ, ಆದ್ರೆ ಓಡಿಸಿ ಕೂಡ ಕಡಿಲ್ಲ. ಓಡಿಸಿಪದೇನು? ಯಜಮಾನತ್ವವನ್ನು ಕೂಡ ಕಡಿಲ್ಲ. ನಿನ್ನ ಜೀವಿತಕ್ಕೆ ನೀನು ಮಾಲೀಕನಾದಾಗ ನೀನು ಸಾಧ್ಯ ಆಗ್ತದೆ. ನಿನ್ನ ಜೀವಿತಕ್ಕೆ ಯಾರು ಮಾಲೀಕ ಆಗ್ತದೆ? ಯೇಸು. ನೋಡ್ರಿ, ನಾವು ಬಾಯಲ್ಲಿ ಹೇಳ್ತೇವೆ, ಬಟ್ ಎಷ್ಟು ಸ್ವಾರ್ಥಿಗಳಂದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಾಳೆ ಹೋಗ್ತಾರೆ, ನಮ್ಮ ಆಸ್ತಿಗೆ ಹೆಸರೆಲ್ಲ ನಿಮ್ದೇ ಬಿಡು, ದೇವರಿಗೆ ನಮ್ಮ ದೇವರ ಬಿಡುದಿಲ್ಲ, ಹೆಸರು ನಿಮ್ದೇ. ಬೈಬಲ್ ಹೇಳ್ತದೆ ನಿಜವಾದ ಮಾಲೀಕ ಯಾರು? ಏಸು ಕೊಟ್ಟ ಮೇಲೆ ಅಲ್ವಾ? ಏಸು ಸಾಮರ್ಥ್ಯ ಕೊಟ್ಟರು, ಬಲ ಕೊಟ್ಟರು, ಜ್ಞಾನ ಕೊಟ್ಟರು, ದೇವರಿಗೆ ಕೊಟ್ಟ ಮೇಲೆ ಎಲ್ಲ ಸಿಗ್ತದೆ. ಎಲ್ಲ ದೇವರ ಕೃಪೆ, ದೇವರ. ಸೊ ನಿಜವಾದ ಓಡರ್ ಯಾವ್ದ? ಸೊ ದೇವರು ನಮ್ಮ ಪ್ರೀತಿಸಿ ನಮ್ಮ ಹೆಸರು ಕೊಟ್ಟದ ನೀವೇ ಓಡೋದಾಗ್ತದೆ. ಆತ್ಮಿಕ ಮನುಷ್ಯ ಏನ್ ಮಾಡ್ತಾನೆ? ದೇವರ ಯಜಮಾನತ್ವವನ್ನು ಕೊಟ್ಟು ದೇವರಿಗೆ ಹೇಳಿದ ಹಾಗೆ ಅದನ್ನು ಯೂಸ್ ಮಾಡ್ತಾನೆ. ಎಲ್ಲ ನನ್ನ ಲೈಫ್ ತನಗಾಗಿ ಜೀವಿಸುವುದಿಲ್ಲ. ಅವ್ರ ಸಹ ಸ್ವಾರ್ಥಿಯಾಗಿ ಇರಲೇ ಇಲ್ಲ. ಅವನು ಏನ್ ಮಾಡ್ತಾರೆ ಹೇಳ್ತಾನೆ, ಅಪೊಸ್ತಲರ ಕೃತ್ಯದಲ್ಲಿ 30ನೇ ಅಧ್ಯಾಯ 30ನೇ ವಚನ. ಅವನು ಏನ್ ಹೇಳ್ತಾ ಇದ್ದಾನೆ? 13:7 ಬೈಬಲ್ ಹೇಳ್ತದೆ, ಅಪೊಸ್ತಲರ ಕೃತ್ಯದಲ್ಲಿ ಆಗಿನ ಸಭೆಗಳು ಹೇಳ್ತಾ ಇದ್ದಾನೆ, ಕಣ್ಣೀರು ಸುರಿಸುತ್ತಾ 3 ವರ್ಷ ನಿಮಗಾಗಿ ನನ್ನ ಅತ್ತೆ ನನಗಾಗಿ ಜೀವಿಸಿದ. ನಾನು ಸ್ವಾರ್ಥ ಇದ್ದರಲ್ಲಿ ನಾವು ಸ್ವಾರ್ಥಕ್ಕಾಗ್ತದ್ರಿ. ಅಯ್ಯೋ ದೇವರೇ ನನ್ನ ಮದುವೆ ಆಗಿಲ್ಲ, ಅಯ್ಯೋ ದೇವರೇ ನನ್ನ ಮಕ್ಕಳಿಲ್ಲ, ಅಯ್ಯೋ ದೇವರೇ ನನ್ನ ಮನೆ ಇಲ್ಲ, ಅಯ್ಯೋ ದೇವರೇ ನನ್ನ ಊರಿಲ್ಲ, ಏನಾದ್ರೂ ಜೀವಿಸಿದಾಗೆ 3 ವರ್ಷ ನಾವು ಏನ್ ಮಾಡ್ತೇವೆ? ದೇವರೇ ನನ್ನ ಮನೆ, ದೇವರೇ ನನ್ನ ಊರಿಲ್ಲ, ದೇವರೇ ಬ್ಯಾಂಕ್ ಹಣ ಇಲ್ಲ, ದೇವರೇ ಸಾಲ. ಪ್ರಾರ್ಥನೆಯಲ್ಲಿಯೂ ಸ್ವಾಮಿ
ಅವ್ನು ಯಾರೇ ಪ್ರೇಯರ್ ಮಾಡ್ತಾನೆ 3 ವರ್ಷ ಹಗಲು ರಾತ್ರಿ ಏನ್ ಮಾಡ್ದಂತೆ ಅವುಗಳಿಂದ ಪ್ರಾರ್ಥಿಸುತ್ತಾ ಇನ್ನೊಬ್ಬರಿಗೆ ಬುದ್ಧಿ ಅಂದ್ರೆ ತನ್ನ ಜೀವಿತವನ್ನೇ ದಾರಿ ಬಿಟ್ಟಿದ್ದಾನೆ ಯಾರಿಗಾಗಿ ಇತರರಿಗಾಗಿ. ಈಗ ಯಾರು ಸ್ವಾರ್ಥ ಕಾಣ್ತದ ಅವನಿಗೆ, ಅದಕ್ಕೆ ಸುಮ್ಮನೆ ಅಪೋಸ್ತಲನಾಗಿ ಸುಮ್ಮನೆ ಅವನ ದೇವ ಮನುಷ್ಯ ಅಂತ ಅನಿಸ್ಕೊಳ್ಳಿಲ್ಲ. 3 ವರ್ಷ ಹಗಲು ರಾತ್ರಿ ಇವರು ಕಣ್ಣೀರು ಸುರಿಸುತ್ತಾ ನಿಮಗಾಗಿ ಪ್ರಾರ್ಥಿಸಿ ಬುದ್ಧಿ ಹೇಳೋದಲ್ಲೇ ಇದ್ದೆ. ಅಂದ್ರೆ ಅವನು ತನ್ನ ಬಗ್ಗೆ ಚಿಂತನೆ ಮಾಡ್ತಾ ಇರೋನು. ತನಗೆ ರೋಗ ಬಂದಿದೆ, ವೈದ್ಯರ ಬಳಿ ಹೋಗ್ಬೇಕನ್ನೋಂತ ಮನಸ್ಸು ಹೋಗಿ ಲಕ್ಷ್ಯ ಇಲ್ಲ. ತನಗೆ ಊಟ ಇಲ್ಲ, ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ತನಗೆ ಬಟ್ಟೆ ಇಲ್ಲ, 3 ವರ್ಷ ಎಷ್ಟು ದಿನ ಬರ್ತಡೆ ಬಂದೋಯ್ತೇನೋ, ಹೊಸ ಬಟ್ಟೆ ತಗೊಳ್ಳಿಲ್ಲ. ಏನ್ ಮಾಡ್ತಾ ಇದೆ 3 ವರ್ಷ? ನಾವೇನ್ ಮಾಡ್ತೀವಿ? ನಿಮ್ ಗಂಡಿಗೆ ಹಾಕ್ತಿರಲ್ಲ ಎಲ್ಲರೂ ಬೇರೆ ಮಾಡುವ ಕೆಲವು ಆಗ್ತಿಲ್ಲ. ಯಾರಿಗೆ ಯಶವಾಗಿ ಇನ್ನೊಬ್ಬ ಕಡೆ ದೇವರ ಸಭೆ ಅಯ್ಯೋ ದೇವರ ಸಭೆಯಿಂದ ಒಂದು ಸ್ತ್ರೀ ಇದ್ದಾರೆ, ಒಬ್ಬರಿಂದ ಪುರುಷ ಇದೆ, ದೇವರಿಂದ ಒಂದು ಫ್ಯಾಮಿಲಿ ಇದೆ. ಕೊನೆ ಸುರಿಸ್ತೇವೆ ಅವಾಗ ಇದೇ ತೋರಿಸ್ತದೆ ನಮ್ಮ ಒಳಗೆ ಎಷ್ಟು ಸ್ವಾರ್ಥ, ಎಷ್ಟು ನಮಗಾಗಿ ನಾವು ಜೀವಿಸ್ತಾ ಇದ್ದೀವಿ, ಎಷ್ಟು ನಮಗಾಗಿ ನಾವು ಕಣ್ಣೀರು ಹಾಕ್ತಾ ಇದ್ದೇವೆ. ದೇವರ ವಚನ ಇರೋದಿಲ್ಲ, ನಿನ್ನ ಅವಶ್ಯಕತೆಗಳಿರುವ ಕಣ್ಣೀರು. ದೇವರ ವಚನ ಹೇಳ್ತದೆ, ಎಲ್ಲಾ ಮೂರನೇ ಕಬಡ್ಡಿಯೇ, ಎಲ್ಲಾ ಬುದ್ಧಿ ಇಲ್ಲದವರೇ, ನಿನಗೆ ಏನ್ ಬೇಕು ಅಪ್ಪನ ಗೊತ್ತಿದೆ, ನಿನಗೆ ಬೇಕು ಎದಕ್ಕೆ ಬೇಕಂತ ಯಾಕೆ ಚಿಂತೆ ಮಾಡ್ತೀವಿ? ದೇವರಿಗಾಗಿ ಬರ್ತದೆ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನಾವು ಕೊಡು ಅಷ್ಟೇ. ಅದೇ ಇನ್ನೊಬ್ಬರಿಗೆ ಜೀವಿಸು, ನಿನಗೆ ಬೇಕಾಗಿ ದೇವರೇ ಕೊಡು. ಇನ್ನೊಬ್ಬರಿಗಾಗಿ ನೀನು ಜೀವಿಸು, ಸ್ವಾರ್ಥ ಬಿಡು, ಓನರ್ಶಿಪ್ ಬಿಡು. ನಮ್ದೇ ಎಲ್ಲ, ನಂದೇ ಅಲ್ಲ, ಎಲ್ಲಾ ದೇವರು, ಎಲ್ಲಾ ದೇವರು. ದೇವರು ನಿಮ್ಗೆ ಹೆಂಗೆ ಇಷ್ಟ ನಾನು ಮಾಡ್ತೀನಿ. ವಿಶ್ವ ಹೇಳ್ತೇನೆ, ಸುಮ್ಮನೆ ಆಗೋಸ್ಕರ ನನಗೆ ಅನಿಸ್ತದೆ, ಇವ್ರೆ ನಾವು ಒಂದು 30-40 ಸ್ಟ್ರೈಟೇ ಇದನ್ನೇ ನಮ್ಮ ಜೀವಿತದಲ್ಲಿ ಅಡಿಯಾಗಿರ್ಬೋದು. ಇದನ್ನ ನಾನು ಭಾರಿ ಸಭೆ ಮಾಡಕ್ ಆಗ್ತದ? ನಮ್ಗೆ ಈಗ ವಿಚಾರ ಆಗ್ತದ? ಒಂದು ಸೈಟ್ ಮಾರಿ ಸಭೆಯಲ್ಲಿ ಬರೋ ಹಚ್ಚಲಿಕ್ಕೆ ಆಗ್ತದ? ಈಗ ಹಾಗಾದ್ರೆ ಆದಿ ಸಭೆ ಹೆಂಗೆ ನಿಸ್ವಾರ್ಥ ಆಗಿದ್ರು ಅಂತ ವಿಚಾರ ಮಾಡಿ ಸುಮ್ಮನೆ ಬಯಸೋದಲ್ಲ. ನನಗೆ ಅನಿಸ್ತದೆ ಅವರಲ್ಲಿ ಎಂತ ಸ್ಪಿರಿಟ್ ಇರ್ಬೋದು, ಎಂತ ನಂಬಿಕೆ ಇರ್ಬೋದು, ತಮ್ಮ ಆಸ್ತಿಗಳನ್ನು ಮಾರಿ ಜನರು ತೋರಿಸ್ತು ನಿಸ್ವಾರ್ಥಿಗಳಾಗ್ತದೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅವರಿಗೆ ತೋರಿಸ್ತೀವಿ, ಹಂಗೆ ಪಾಸ್ಬುಕ್ ಇಷ್ಟ ಯಾರು ತೋರಿಸ್ತೀವಿ? All secret it belongs to me. ಅದು ನನ್ನದು, ನಾನು ಅದಕ್ಕೆ ಓನರ್. ದೋಷ ಹೇಳ್ತಿದ್ದಲ್ಲ, ನಮ್ಮ ಮನಸ್ಥಿತಿ ಹೆಂಗಿದೆ ಅಂತ ತೋರಿಸ್ಕೊಡ್ತಾರೆ. Carnally minded people, they live for selfish, but spiritually minded people, they die for selfish. ಅವರು ಸಾಯ್ತಾರೆ, ಅನ್ನದ ಸ್ವಾರ್ಥಕ್ಕಾಗಿ ಅವರು ಸಾಯ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಎಸ್, ಏನಿದೆ? ಕಾರ್ನಲಿ ಮೈಂಡೆಡ್ ಪೀಪಲ್ ಪಾಪವನ್ನ ಪ್ರೀತಿಸ್ತಾರೆ. ಆದ್ರೆ ಆತ್ಮಿಕ ವ್ಯಕ್ತಿಗಳು ಪಾಪವನ್ನ ದ್ವೇಷಿಸ್ತಾರೆ. ಎಷ್ಟು ಜನ ಪಾಪವನ್ನು ಪ್ರೀತಿಸ್ತೇವೆ? ನಿಜವಾಗಿ ಕೈ ಎತ್ತಕ್ಕಾಗುದಿಲ್ಲ, ಬಟ್ ನಿಮ್ಮ ಮನಸ್ಸಾಕ್ಷಿ ಪರೀಕ್ಷೆ ಮಾಡ್ಕೊಳ್ಳಿ. ಏನನ್ನು ನೋಡ್ಬೇಕು ಅನಿಸ್ತದೆ ಹೆಚ್ಚಾಗಿ ನಿಮಗೆ? ಎದರಲ್ಲಿ ಕಾಲವನ್ನು ಮಾಡ್ಬೇಕು ಅನಿಸ್ತದೆ? ಅದರ್ಥನೇ ಯು ಆರ್ ಎಂಜಾಯಿಂಗ್ ಇನ್ ಸಿನ್. ಎಂಜಾಯಿಂಗ್ ಇನ್ ಸಿನ್ ಅಂದ್ರೆ ಪಾಪದಲ್ಲಿ ಸಂತೋಷ ಬರ್ತಾ ಇದೆ. ಪಾಪ ಮಾಡೋದು ಬಹಳ ಖುಷಿ ಆಗ್ತದೆ. ಇದರಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಯೌವನಸ್ಥರು ವಿಚಾರ ಮಾಡಿ, ಮೊಬೈಲ್ಗಳಲ್ಲಿ ಅಶ್ಲೀಲ ದೃಷ್ಟಿಗಳು ಕೊಡುವಾಗ ಸಂತೋಷ ಆಗ್ತದೆ. ಅದನ್ನ ನೀವು ದ್ವೇಷ ಮಾಡ್ತಾ ಇದ್ದೀರಾ ಅಥವಾ ಎಂಜಾಯ್ ಮಾಡ್ತಾ ಇದ್ದೀರಾ? ಇಲ್ಲಿ ಏನಿದೆ ಪಾಪದಲ್ಲಿ ನೋಡ್ರಿ, ಬೈಬಲ್ ಏನು ಕಟ್ಟಡ ಪುಸ್ತಕ 27 ಏನು ಭವಿಷ್ಯದೇನು ಇನ್ನೂ ಪರಿಶುದ್ಧನಾಗಬೇಕು.
ಆ ಅನ್ಯಾಯ ಮಾಡಿ ನೀವು ಅನ್ಯಾಯ ಮಾಡ್ತಾರೆ ಹೋಗಿ ಅಂತ ಹೌದು. ಅಂದ್ರೆ ನೋಡ್ರಿ, ಆಲ್ರೆಡಿ ಪರಿಶುದ್ಧರು ದೇವ್ರು ಮಾಡಿದ್ದಾರೆ. ಎಲ್ಲಿ ಅಪೊಸ್ತಲರ ತ್ಯಾಗಗಳು ಓದಿದ್ರು 20ನೇ ಅಧ್ಯಾಯದಲ್ಲಿ ಅದ್ರಲ್ಲಿ 38ನೇ ವಚನ ಓದ್ರಿ. ಅಪೊಸ್ತಲರ ಕೃತ್ಯ 20:37 ಎಸ್ ಪವಿತ್ರರಾದವರಲ್ಲಿ ನಿಮ್ಗೆ ಹಕ್ಕನ್ನು ಅನುಗ್ರಹಿಸು. ಅಲ್ಲೋ, ಅದ ಅರ್ಥ ಏನು? ದೇವರು ನಿಮ್ಮನ್ನ ಪರಿಶುದ್ಧ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಪರಿಶುದ್ಧ ಮಾಡಿದ್ದಾರೆ. ಬೈಬಲ್ ಹೇಳ್ತದೆ ಪರಿಶುದ್ಧ ಮಾಡಿದ ಮೇಲೆ ಅದನ್ನ ಕಾಪಾಡಿದ ಜವಾಬ್ದಾರಿ ನಿಮ್ದು. ಅದಕ್ಕೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ಕೊನೆಯ ಅಧ್ಯಾಯ 11ನೇ ವಚನ ಹೇಳ್ತದೆ, ಪವಿತ್ರನು ಇನ್ನೂ ಪವಿತ್ರನಾಗ್ಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ. ಅರ್ಥ ಏನು? ದೇವರ ಪಾಪಗಳನ್ನು ತೊಳೆದು ಎಲ್ಲಾ ಪಾಪಗಳನ್ನು ಅಳಿಸಿ ನಿಮ್ಮನ್ನ ಪವಿತ್ರರನ್ನಾಗಿ ಮಾಡಿದ, ಪರಿಶುದ್ಧರನ್ನಾಗಿ ಮಾಡಿದ. ಆ ಅರ್ಥ ಏನಂದ್ರೆ ಆ ಪವಿತ್ರತೆಯನ್ನ ನೀವೇನ್ ಮಾಡ್ಬೇಕೀಗ? ಹೇಳಿಲ್ಲ ಹೇಳಿ, ಪಕ್ಕದಲ್ಲಿ ಹೇಳಿ, ಪವಿತ್ರತೆಯನ್ನ ಕಾಪಾಡು. ಹೇಳ್ತೇನ್ರಿ, ಪವಿತ್ರತೆಗೆ ದೇವ್ರು ಎಷ್ಟು ಪ್ರಾಮುಖ್ಯ ಕೊಡ್ತಾರಂದ್ರೆ, ಹಳೆ ಒಳಂಬಡಿಕೆಯಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇದು ವ್ಯಭಿಚಾರ ಆಗಿತ್ತು, ಹೌದಾ? ಅಂದ್ರೆ ಶಾರೀರಿಕವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ವ್ಯಭಿಚಾರ ಆಗಿತ್ತು. ಓಲ್ಡ್ ನ್ಯೂ ಟೆಸ್ಟಮೆಂಟ್ ಅಲ್ಲಿ ಹಂಗೆಲ್ಲ, ನಿನ್ನ ಆಲೋಚನೆ ವ್ಯಭಿಚಾರ, ನಿನ್ನ ಆಲೋಚನೆಯಲ್ಲಿ ಅಲ್ಲಿ ಮಾಡಿದ್ರೆ ವ್ಯಭಿಚಾರ ಆಯ್ತು. ಅಂದ್ರೆ ಹೊಸ ಒಡಂಬಡಿಕೆ ಪರಿಶುದ್ಧತೆಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ. ಓಲ್ಡ್ ಟೆಸ್ಟಿಮೆಂಟ್ ಏನಿತ್ತು ಆಲೋಚನೆ ಬಗ್ಗೆ ಇದಕ್ಕೆ ಶಾರೀರಿಕವಾಗಿ ವಿಚಾರ ಮಾಡಿದಷ್ಟೇ ಬರ್ತಾಯಿತ್ತು. ಬಟ್ ನ್ಯೂ ಟೆಸ್ಟಿಮೆಂಟ್ ಆಗಿ ಹೇಳಿದ ನಿನ್ನ ಕಣ್ಣಿನಿಂದ ನೀವು ಯಾರಾದ್ರೂ ನೋಯಿಸಿದ್ರೆ ಕುಡಿತು, ನೀನು ಆಲ್ರೆಡಿ ಏನ್ ಮಾಡ್ದಿ? ವಿಚಾರ ಮಾಡಿದೆ. ಹಾಗಾದ್ರೆ ಪವಿತ್ರತೆಗೆ ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಇವತ್ತು ಸಭೆಗೆ ಅದನ್ನ ಮಹತ್ವ ಗೊತ್ತಿಲ್ಲ. ಎಂಜಾಯ್ ಪಾಪದಲ್ಲಿ ಸಂತೋಷ ಪಡ್ತಾ ಇದ್ದಾರೆ, ಪಾಪದಲ್ಲಿ ಖುಷಿ ಪಡ್ತಾ ಇದ್ದಾರೆ. ಏನಾಗ್ಬಿಟ್ಟಿದ್ದಾರೆ ಜನರಿಗೆ? ಸಂಡೇ ಬಂದಾಗ ಕೆಲವು ಸನ್ನಿಧಾನ ಬಂದ ತಕ್ಷಣ ದೇವರೇ ನನ್ನ ಲಕ್ಷ್ಮಣ ಸ್ವಾಮಿ ನಾನು ನಿನ್ನನ್ನು ಆರಾಧಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಕೂತ್ಕೊಂಡ್ಬಿಟ್ಟು ಸಾಕು ಅಂದ್ಕೊಂಡಿದ್ದಾರೆ. ಅಲ್ಲೋ, ದೇವರು ಕ್ಷಮಿಸುವುದರಿಂದ ಹೇಳುವುದಿಲ್ಲ, ದೇವರು ಕ್ಷಮಿಸ್ತಾನೆ. ಆದ್ರೆ ಅದರಿಂದ ಬರತಕ್ಕ ಪರಿಣಾಮಗಳನ್ನ ದೇವರು ಕೊಟ್ಟೇ ಕೊಡ್ತಾರೆ. ಗೊತ್ತಾ ನಿಮ್ಗೆ? ದೇವರು ದಾವೀದನ ಕ್ಷಮಿಸಿಲ್ವಾ? ಕ್ಷಮಿಸಿದ್ರು. ದೇವರು ದಾವೀದನ ಕ್ಷಮಿಸಿಲ್ವಾ? ಮಾಡ್ದ, ಅವನು ಮೋಹಿಸಿದ, ಹೌದಾ? ವಿಚಾರ ಮಾಡ್ದ, ಅದನ್ನ ಪ್ರಾರ್ಥನೆ ಮಾಡ್ದ, ಏನಂತ? ದೇವರೇ ನನ್ನನ್ನ ಕ್ಷಮಿಸು. ಕೀರ್ತನೆ 51ನೇ ಅಧ್ಯಾಯದಲ್ಲಿ ಕಣ್ಣೀರು ಹಾಕಿ ಪಾಪದ ಕ್ಷಮಾಪಣೆ ಕೊಡು. ದೇವರು ಕ್ಷಮಿಸಿದ್ರು. ಅದಕ್ಕೆ ಪರಿಣಾಮ ಅವನ ಹೆಂಡತಿ ಮಕ್ಕಳನ್ನ ರೇಪ್ ಮಾಡಿದ್ರೆ ಗೊತ್ತಾ ನಿಮ್ಗೆ? ಅವ ಇನ್ನೊಬ್ಬ ಹೆಂಡತಿ ರೇಪ್ ಮಾಡಿದಕ್ಕೆ ಅವನ ಮಕ್ಕಳು ರೇಪ್ ಮಾಡಿದ್ರು. ದಾವೀದನ ಮಗಳು ರೇಪ್ ಮಾಡಿದ್ರು. ಗೊತ್ತಾ ನಿಮ್ಗೆ? ಹಾಗೆ ಕ್ಷಮಿಸಿದ್ರಲ್ಲ ದೇವರು, ಪರಿಣಾಮ ಇಲ್ಲ ಆಗ್ತದೆ. ಆದ್ರೆ ಕ್ಷಮಾಪಣೆ ಸಿಗ್ತದೆ, ಅದರಿಂದ ಬರುವಂತ ಕಾನ್ಸಿಕ್ವೆನ್ಸ್ ಪರಿಣಾಮ ತಪ್ಪುವುದಿಲ್ಲ. ನಾವು ಇನ್ನೊಂದು ಸ್ತ್ರೀ ಮೇಲೆ ಕೈ ಹಾಕಿದ್ರೆ ನಮ್ಮ ಸ್ತ್ರೀ ಮೇಲೆ ಇನ್ನೊಬ್ಬರು ಕೈ ಹಾಕೋದು ದೇವರು ಕೊಡ್ತಾರೆ. ಗೊತ್ತಾ ನಿಮ್ಗೆ? ವೆರಿ ಡೇಂಜರಸ್. ನಾಟ್ ಓನ್ಲಿ ಬರೀ ನಾನು ಹೇಳ್ತೀನಿ ಅಡಲ್ಟ್ ಸಿನ್ ಅಷ್ಟೇ ಅಲ್ಲ, ನೀನ್ ಮೋಸ ಮಾಡು, ನಿನ್ ಮಕ್ಕಳು ಇನ್ನೊಬ್ಬರು ಮೋಸ ಮಾಡ್ತಾರೆ. ನೀನ್ ಸುಳ್ಳು, ನಿನ್ ಮಕ್ಕಳು ಇನ್ನೊಬ್ಬ ಸುಳ್ಳು ಹೇಳ್ತಾರೆ. ನೀನ್ ಏನ್ ಮಾಡ್ತೀವೋ ನಿನಗೆ ಕ್ಷಮಾಪಣೆ ಸಿಗ್ತದೆ, ಪರಿಣಾಮ ತಪ್ಪುವುದಿಲ್ಲ. ಪರಿಣಾಮ ತಪ್ಪುವುದಿಲ್ಲ. ಅಬ್ರಹಾಂ ಸುಳ್ಳು ಹೇಳಿದ, ಅವ್ರ ಮಗನು ಸುಳ್ಳು ಹೇಳಿದ. ಅರ್ಥ ಮಾಡ್ಕೊಳ್ಳಿ, ದಾವೀದನನ್ನ ದೇವರು ಹೃದಯಕ್ಕೂ ಮನುಷ್ಯಾರ್ಥಕ್ಕೆ ಶ್ರಮಿಸಿದ್ರು, ಪರಿಣಾಮ ಮಿಸ್ಟೇಕ್ ತಪ್ಪಲಿಲ್ಲ. ನೋಡಿ, ನನ್ನ ಮಗಳನ್ನ ಗೆಲ್ಸಿದ್ರೆ ಒಂದು ದಾವೀದ ನನಗೆ ಕ್ಷಮಾಪಣೆಯನ್ನು ಸಿಕ್ತು, ಆದ್ರೆ ಪರಿಣಾಮ ಪಾಪ ಮಾಡೋರು ನಿಮ್ಮ ಮಕ್ಕಳನ್ನ ಬಿಟ್ಕೊಡು. ಅವ್ರು ದೇವರೇ ಇವ್ರ ಭವಿಷ್ಯ ನಾನು ಕೆಡಿಸ್ಬಾರ್ದು, ಇವ್ರ ಭವಿಷ್ಯಕ್ಕಾಗಿ ನಾನು ಅವ್ರ ಭವಿಷ್ಯ ಉಜ್ವಲವಾಗಿರ್ಬೇಕಾ, ನೀವು ಪರಿಶುದ್ಧರಾಗಿ. ದೇವರ ಪರಿಶುದ್ಧಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ. ಒಂದು ತೆಸಲೋನಿಕೆ ಬೇಗ, ಒಂದು ತೆಸಲೋನಿಕೆ 5:20. ಎಸ್
ಸಿ ಸಿ ಇಲ್ಲಿ ಏನ್ ಹೇಳ್ತದೆ, ನಿಮ್ಮನ್ನ ಪರಿಪೂರ್ಣವಾಗಿ ಶುದ್ಧೀಕರಿಸಲಿ ಅಂತ ಬರೋದು. ಅಂದ್ರೆ ಏನು, ಆಲ್ರೆಡಿ ಪರಿಶುದ್ಧರಾಗಿದ್ದೀವಿ, ಬಟ್ ಆ ಪರಿಶುದ್ಧತೆ ಏನಾಗ್ಬೇಕಂತೆ, ಏನಾಗ್ಬೇಕಂತೆ ಮಕ್ಕಳು ಹೇಳ್ರಿ, ಏನಾಗಬೇಕು ಹೇಳ್ರಿ, ನಿನ್ನ ಪರಿಶುದ್ಧತೆ ಪರಿಪೂರ್ಣವಾಗಲಿ. ಪರಿಶುದ್ಧತೆ ಎಲ್ಲೆಲ್ಲಿ ಗೊತ್ತಾ, ಪ್ರಾಣ, ಆತ್ಮ, ಶರೀರ, ಮೂರರಲ್ಲಿ ಪರಿಶುದ್ಧತೆ ಗೊತ್ತಾ ನಿಮ್ಗೆ? ಎಲ್ಲಿ ಹೇಳ್ರಿ, ಪಕ್ಕದಲ್ಲಿ ಹೇಳ್ರಿ, ಪ್ರಾಣ, ಆತ್ಮ, ಶರೀರ. ಪ್ರಾಣ, ಆತ್ಮ, ಶರೀರದಲ್ಲಿ ಪರಿಪೂರ್ಣ ಪರಿಶುದ್ಧತೆಯನ್ನು ದೇವರು ಮಾಡ್ತಾರೆ. ಅದಕ್ಕೆ ದೇವರ ವಚನ ಹೇಳ್ತದೆ, ನಿನ್ನ ಶರೀರ ಪಾಪ ಇಲ್ಲದಕ್ಕೆ ತೋರಿಸ್ಬಿಟ್ಟು ನಿನ್ನ ಆತ್ಮ ಪಾಪ ಆಗಿಬಾರ್ದು. ಅಲ್ಲೇನ್ ಹೇಳ್ತದೆ, ನಿನ್ನ ಆತ್ಮ, ಪ್ರಾಣ, ಶರೀರ ಮೂರು ದೋಷವಿಲ್ಲದೆ ಕಾಣಿಸ್ಕೊಳ್ಬೇಕು ದೇವರು. ಅಂದ್ರೆ ನಾವು ಕೆಲವರು ಪಾಪ ಶರೀರ ಮಾಡೋದಿಲ್ಲ, ಬರೀ ಆಲೋಚನೆ ಮಾಡ್ತಾರೆ. ಹೌದಾ? ಕೆಲವರು ಪಾಪ ಶರೀರ ಮಾಡೋದಿಲ್ಲ, ನೋಡುವ ಬಹಳ ಪರಿಶುದ್ಧ, ಬಟ್ ಅವ್ರ ಆಲೋಚನೆ ಹೇಗಿರ್ತದೆ, ದೇವ್ರು ಹೇಳ್ತಾರೆ ನಿನ್ನ ಶರೀರ ಸರಿ ಇದೆ, ಬಟ್ ಆತ್ಮ ಏನಿದೆ, ನಿನ್ನ ಆಲೋಚನೆ, ನಿನ್ನ ಸೋಲ್, ನಿನ್ನ ಪ್ರಾಣದ ಒಳಗಡೆ ಪಾಪ ಇದೆ. ಬೈಬಲ್ ಹೇಳ್ತಾರೆ ಬರೇ ಪರಿಶುದ್ಧತೆ ನಿನ್ನ ಶರೀರದಲ್ಲಿ ಮೂರು ದೋಷವಿಲ್ಲದೆ ಕಾಣಿಸ್ಕೊಳ್ಳೋದು. ಯಾವಾಗ ಪ್ರತ್ಯಕ್ಷತೆ, ಎಷ್ಟು ಪರಿಶುದ್ಧತೆ ದೇವರು ಪ್ರಾಪ್ತಿಗೆ ಗೊತ್ತಾಯ್ತು. ನಿನ್ನ ಪ್ರಾಣ, ಆತ್ಮ, ಶರೀರ ಮೂರು ಮಕ್ಕಳ ಅಪ್ಪ ಅಮ್ಮ ಗೊತ್ತಿದೆ. ನೀವು ಮಾಡುವಂತ ಮೋಸ ಪಾಪಗಳು ದೇವರ ಮುಂದೆ ಪ್ರತ್ಯಕ್ಷ ಮಾಡುವಾಗ ಬಹಿರಂಗವಾಗ್ತದೆ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕಾಗಿ ಅವನು ಸಭೆ ಮನುಷ್ಯರಲ್ಲಿ ಬಹಳ ದೇವರು ಬಯಸಿದ್ರೆ ಅದು ನಿನ್ನ ಪರಿಶುದ್ಧತೆ ಪರಿಪೂರ್ಣ ಮಾಡ್ಬೇಕಂತ ಹೇಳ್ತದೆ. ಪರಿಪೂರ್ಣವಾಗಬೇಕು ಅಂದ್ರೆ ಯಾವಾಗ ಪರಿಶುದ್ಧನ ಇನ್ನೂ ಪರಿಶುದ್ಧನಾಗಿ ಮಾಡ್ಬೋದು ಅನ್ನೋದು ಅವ್ರಿಗೇನಾಗುತ್ತೆ, ಪರಿಪೂರ್ಣ. ಶಾರೀರಿಕ ಮನುಷ್ಯ ಪಾಪವನ್ನ ಪ್ರೀತಿಸ್ತಾನೆ, ಅದೇ ಆತ್ಮಿಕ ಮನುಷ್ಯ ಏನ್ ಮಾಡ್ತಾನೆ, ಪಾಪವನ್ನ ದ್ವೇಷಿಸ್ತಾನೆ. ಒಳಗಡೆ ಮನಸ್ಸು ಇಲ್ಲ, ಯಾಕೆಂದ್ರೆ ಅವ್ರು ಗೊತ್ತಿದೆ ಪರಿಣಾಮ. ಆತ್ಮಿಕ ಮನುಷ್ಯನಿಗೆ ಪಾಪದ ಪರಿಣಾಮ ಗೊತ್ತಿರ್ತದೆ. ಅಯ್ಯೋ, ನಾನು ಇವತ್ತು ಮಾಡಿ ಕ್ಷಮಾಪಣೆ ಹೊಂದಬಹುದು, ಆದ್ರೆ ನನ್ನ ಮಕ್ಕಳು ತಪ್ಪಿಸ್ಕೊಳ್ಳೋಕ್ಕಾಗುದಿಲ್ಲ, ಅವನಿಗೆ ಗೊತ್ತಿಲ್ಲ. ಓಕೆ, ಲಾಸ್ಟ್ ಅಂತ ಹೇಳ್ತಿರ್ತೇನೆ ನಾನು. ಲಾಸ್ಟ್ ಪಾಯಿಂಟ್ ಏನಂದ್ರೆ, ಕಾರ್ನಲಿ ಮೈಂಡೆಡ್ ಅಂದ್ರೆ ಶಾರೀರಿಕ ಮನೋಭಾವನೆ ಉಳ್ಳಂತ ವ್ಯಕ್ತಿಗಳು ಕವಚಸ್ ಆಗಿರ್ತಾರೆ. ಅಂದ್ರೆ ಅವ್ರು ಯಾವಾಗಲೂ ಆಸೆ ಬುರುಕರಾಗಿ ಏನ್ ಹೇಳಿ, ಆಸೆ ಬುರುಕರಾದ್ರೆ ಏನ್ ಹೇಳಿ, ಅಯ್ಯೋ ನನಗೆ ಏನ್ ಸಿಕ್ಕಿದೆ, ಇವ್ರಿಗೆ ಸ್ವಲ್ಪ ತಲೆ ಪಾಲಿಶ್ ಮಾಡಿದ್ರೆ ಏನಿಸ್ತದ, ಇವರು ಸ್ವಲ್ಪ ಮೇಲೆ ಸುಮ್ಮನೆ ಏನಿಸ್ತದ, ಯಾರು 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 ಜೋರಾಗಿ ಯಾರು ಲೌಕಿಕ ಮನುಷ್ಯರು ಕವಚಿಸ್ಬೇಕು. ಆಸೆ ಬರುತ್ತದೆ, ಏನಾದ್ರೂ ಸಿಗ್ತದೆ. ನಾನು ಹೇಳ್ತೇನೆ, ಆಸೆ ಬರುತ್ತರಿಗೆ ಏನ್ ಸಿಕ್ಕಿದ್ರು ಗೊತ್ತಾ, ಏನ್ ಸಿಕ್ಕಿದ್ರು ಗೊತ್ತಾ, ಕಸ್ ಶಾಪ ಸಿಕ್ಕಿದ್ರು ಗೊತ್ತಾ. ಆಸೆ ಬರುತ್ತದೆ ಅವ್ರಿಗೆ ಎಂದಿಗೂ ಆಶೀರ್ವಾದ ಸಿಗುವುದಿಲ್ಲ. ಆಸೆ ಬರುತ್ತದೆ, ಬಟ್ they are not covetous, ಅಂದ್ರೆ they are generous, ಉದಾರ ಆಗಿರ್ತಾರೆ. ಯಾರು ಆತ್ಮಿಕ ಮನುಷ್ಯರು ಆಸೆ ಬರುತ್ತಿರುವುದಿಲ್ಲ, ಉದಾರಿ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಇಸ್ಕೊಂಡು ಗೊತ್ತಿಲ್ಲ, ಕೊಟ್ಟು ಗೊತ್ತಿರ್ತದೆ ಯಾರಿಗೆ, ಆತ್ಮಿಕ ಮನುಷ್ಯ. ಬಟ್ ಆಸೆ ಬರುತ್ತದೆ, ಆ ಕಾರ್ನಲ್ಲಿ ಮಾಡಿದ ಆಸೆ ಬರುತ್ತದೆ ಯಾವಾಗಲೂ ಅಮ್ಮ ಅಪ್ಪ ಅಯ್ಯೋ. ತಿಳ್ಕೊಳ್ಳಿ, ನೀವೇನಾದ್ರೂ ವ್ಯಕ್ತಿಯಿಂದ ಆಸೆ ಪಡ್ತಾರೆ, ಭಿಕ್ಷೆ ಬಿಡ್ತಾ ಇದ್ದೀರಿ ಅಂತ, ನೀವು ಭಿಕ್ಷಿಕರು ಅಂತ ಬೈಬಲ್ ಹೇಳ್ತದೆ. ಉದ್ಧಾರ ಪಕ್ಕದವರಿಂದ ಬರುವುದಿಲ್ಲ, ನಿನ್ನ ಅಭಿವೃದ್ಧಿ ಪಕ್ಕದಿಂದ ಬರುವುದಿಲ್ಲ, ನಿನ್ನ ಅಭಿವೃದ್ಧಿ ದೇವರಿಂದ ಬರ್ತದೆ. ಓಕೆ, ಹಾಗಾಗಿ ಜನರ ಮುಂದೆ ಕೈ ಇಡುವುದನ್ನ ನಿಲ್ಲಿಸ್ರಿ. ಓಕೆ, ಒಂದು ವಚನ ಓದಿ, 2 ಕಿಂಗ್ಸ್ 2ನೇ ಅರಸನ ಪುಸ್ತಕ. ಓಕೆ, ಮುಗಿದ ಫೈನಲ್ 5 ನಿಮಿಷ. ಟೆನ್ಷನ್ ಮಾಡಿ, ಬೋರ್ ಆಗ್ತದೆಯಾ? ಇಲ್ಲಲ್ಲ, ಇಲ್ಲಿ ಬೋರ್ ಆದ್ರೆ ಪ್ರಾರ್ಥನೆ ಮಾಡಿ. 2 ಕಿಂಗ್ 5:20, 2 ಅರಸು 5:20.
ಸಿ ನಾಮಾನನು ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಆ ಹಲೋ ಏನಂತೆ ಯೋಡಾಣೆ ಕೇಳ್ತಾರ ಅವನು ಬಾಚಿಕೊಂಡು ಬರೋಣ. ಬಾಚಿಕೊಂಡ್ರೇನು ಯಾರು ಮಾಡಿ ತಲೆ ಮಾಲಿಶ್ ಮಾಡಿ ಎಣ್ಣೆ ಹಚ್ಚಿ ಸ್ವಲ್ಪ ಬಾಡಿ ಮಸಾಜ್ ಮಾಡಿ ಬಾಚಿಕೊಂಡು ಬರೋಣ. ಆಸೆ ಉಂಟಾ? ಯಾರು ಕೇಜಿ ಏನಾಗಿದೆ? ಆಸೆ ಮುರುಕನಾಗಿದ್ದಾನೆ. ಏನಾದ್ರೂ ಬಾಚಿಕೊಂಡು ಬರೋಣ. ಹಲೋ, ನೀವೇನಾದ್ರೂ ಯಾರಿಂದಾದ್ರೂ ಬಾಚಿಕೊಳ್ಬೇಕನ್ನುವಂತ ಮನೋಭಾವ ಇದ್ರೆ ಅವ ಏನ್ ಬಾಚಿಕೊಂಡ ಬಂದ ಗೊತ್ತಾ ನಿಮ್ಗೆ? ಏನ್ ಬಾಚಿಕೊಂಡು ಬಂದ ಗೊತ್ತಾ? ಬೆಳ್ಳಿ ಬಂಗಾರ ಅಲ್ಲ, ಶಾಪವನ್ನ ಬಾಚಿಕೊಂಡು ಬಂದ. ನಾಮಾನಲ್ಲಿರುವ ಶಾಪ ಗೇಜಿ ಬಂತು. ಯಾವುದು? ಕುಷ್ಠ ಎಂಬ ಶಾಪ. ನಿಮಗೆ ಗೊತ್ತಿಲ್ಲ, ಗೇಜಿಯ ಸ್ಟೋರಿ ಓದಿ. ಗೇಜಿಯ 10 ತಲೆಮಾರುಗಳೊಳಗೆ ಕುಷ್ಠರೋಗ ಇತ್ತು. ಎಷ್ಟೇ 10 ತಲೆ, ಅವನಿಗೂ ಮಕ್ಕಳಿಗೆ ಬಂದವರಿಗೆಲ್ಲ ಕುಷ್ಠರೋಗ ಆಗಿದೆ. ಹಾಗಾದ್ರೆ ಏನ್ ಬಾಚ್ಕೊಂಡು ಬಂದವನು? ಅವನ್ ತಿಳ್ಕೊಂಡ ಏನಾದ್ರೂ ಬಾಚ್ಕೊಂಡು ಬಂದ್ಬಿಡೋಣ, ನನಗೂ ನನ್ನ ಕುಟುಂಬಕ್ಕೆ ಆಗ್ತದೆ. ಇದು ಆಸೆ ಆಗಲಿ ಏನಾಗಲಿ ಉದಾಹರಣೆ ಮಕ್ಕಳಿಗೆ ಹೇಳಿದ್ರಿ, ಗೇಜಿಯ ಹಾಗೆ ಆಸೆ ಪುರುಕನಾಗಬೇಡ. ಇನ್ನೊಂದು ಅಪೋಸ್ತಲರ ಕೃತ್ಯ ಅದೇ ಸೇಮ್ 25ನೇ ಓಕೆ 35 ವಚನ 20-35. ಸಿ ಪೌಲ ಎಂದಿಗೂ ಆಸೆ ಪುರುಕನಾಗಲಿಲ್ಲ. ಆಸೆ ಪುರುಕನಾಗಿ ಸೇವಕ, ಸೇವೆ ಮಾಡುವಂತ ಮನುಷ್ಯ. ಆದ್ರೆ ಯಾರ ಮನೆಗೆ ಹೋದ್ರು ಅವರಿಂದ ಹಣ ಸಿಗ್ತದೆ ಅನ್ನೋ ರೀತಿಯಲ್ಲಿ ಗೊತ್ತಿರ್ಲಿಲ್ಲ ಅಂತವನು ಏನ್ ಮಾಡ್ತಿದ್ದಂತೆ, ನಾನು ನಿಮಗೆ ಮಾದರಿ ಆಗಿದ್ದೇನೆ. ಏನ್ ಗೊತ್ತಾ? ಅಲೋ, ನನ್ನ ಅವಶ್ಯಕತೆಗಳನ್ನ ನಿಮ್ ಕೈ ಚಾಚಿಲ್ಲ. ದೇವ್ರೆ, ಬ್ರದರ್, ನನ್ನ ರೇಷನ್ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಕ್ಕ ಕೈ ಚಾಚಿಲ್ಲ ಅಂತ. ಸಹೋದರಿ, ನಿಮ್ ಕಡೆ ಬಹಳ ಹಣ ಇದೆ, ನನ್ನ ಮನೆಗೆ ರೇಷನ್ ಇಲ್ಲ, ಕೈ ಚಾಚಿಲ್ಲ. ಅವನು ಏನ್ ಹೇಳ್ತಾನೆ? ನಾನು ನಿಮ್ ಮಾದರಿ ಆಗಿದ್ದೇನೆ. ಅದಕ್ಕಾಗಿ ನೀವು ಸಭಿಕರೇ ನೀವೇನ್ ಮಾಡ್ರಿ? ನೀವು ದುಡಿರಿ. ಯಾರಿಗಾಗಿ ದುಡಿರಿ? ಬಲವಿಲ್ಲದವರಿಗೂ ಉಪಕಾರ ಮಾಡಬೇಕು. ಆಸೆ ಪುರುಕರಲ್ಲ, ಉದಾರಿ. ಅವನು ಕಷ್ಟಪಟ್ಟು ದುಡಿದೇ ಇನ್ನೊಬ್ಬರಿಗೆ ಏನಂತೆ ಏನ್ ಮಾಡಕಂತೆ? ಏನಿದೆ? ಉಪಕಾರ ಮಾಡ್ರಿ. ನೆಕ್ಸ್ಟ್ ಇರ್ತದೆ, ಮತ್ತು ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತನ್ನ ಆಸೆ ಪುರುಕ ಏನಾಗಿದೆ? ಆಸೆ ಪುರುಕರು ಆಸೆ ಪಟ್ಟು ಹಣ ಗಳಿಸುವುದಿಲ್ಲ. ನೀವು ಶಾಪವನ್ನ ಗಳಿಸ್ತೀವಿ. ಬೇಕಾದ್ರೆ ಕರ್ಸು, ನಿಮ್ಗೆ ಮಸಲ್ ಬೇಡ. ಏನು ವಚನ ಗಳಿಸ್ತದೆ? ಕೈಲಾದಷ್ಟು ಕಷ್ಟಪಟ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ. ಅದು ಕರ್ತನ ಮೆಚ್ಚುತ್ತಾರೆ. ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದೇ. ಎಷ್ಟು ಜನ ಕೊಟ್ಟಿದ ಬಡವರಿಗೆ, ದೇವರಿಗೆ? ಹಲೋ, ಬಹಳ ಜನ ಕೊಟ್ಟಿರಿ ಇಲ್ಲ ಅಂತಿಲ್ಲ. ಆದ್ರೆ ಹೇಳ್ತೇನೆ, ಯಾವಾಗ್ಲೂ ಕೊಡೋ ಮನೋಭಾವನೆ ಕೊಡುವನಿಗೆ ಎಂದಿಗೂ ಬಂದೆ ಆಗ. ಸತ್ಯವಾಗಿ ಹೇಳ್ತೇನೆ, ಸೇವಕರಾದ ನಾವು ಸಹ ಕೊಡುವರಾಗಿ ನಾನು ಪ್ರೀತಿಸುವ ಮನಸ್ಸನಾಗಿ ನಾನು ಸುಮ್ಮನೆ ಕೊಡ್ಬಿಟ್ಟೆ. ನಾನು ಯಾರಿಗೆ ಕೊಡ್ತೀಯ ಬಯಸು ಕೊಡುವ ಸೇಮ್ ಮನೋಭಾವನೆ. ಆಸೆ ಬುರುಕರಾಗಿರ್ತೀನಿ. ನಾನು ನಿಜವಾಗಿ ಆಸೆ ಬುರುಕರಾಗಿದ್ರೆ ಮಾಲಿಶ್ ಮಾಡೋದಿಲ್ಲ. ಯಾರಿಗೆ ಮಾಲಿಶ್ ಮಾಡೋದು? ಮಾಲಿಶ್ ಮಾಡಿದ್ರೆ ಏನೆಲ್ಲ ಪಡ್ಕೋಬಹುದು. ಅದರಿಂದ ಕರ್ಸ್ ಶಾಪ ಓಕೆ, ಅರ್ಥ ಆಯ್ತಾ? ಮತ್ತು ಲಾಸ್ಟ್ ಪಾಯಿಂಟ್, ಓಕೆ, 36ನೇ ವಚನ ಲಾಸ್ಟ್ ಪಾಯಿಂಟ್.
ಅದರಲ್ಲಿ ಮಾಡಿದನು. ಇದು ಬಹಳ ಇಂಪಾರ್ಟೆಂಟ್. ಲಾಸ್ಟ್ ಆಗ ಅವರೆಲ್ಲರೂ ಏನ್ ಮಾಡಿದ್ರಂದ್ರೆ ಕೊಳ್ಳಕ್ಕ ಹಬ್ಬಿಕೊಟ್ರ ನಮ್ಮ ಬಟ್ಟೆ ಹಿಡಿದು ನೀರನ್ನು ಮುಳುಗಿಸಿರಂತ ಬರೋದಾಗೆ ಬಟ್ಟೆ ಹಿಡಿದು ಒಂದು ನೀರಾಗಿ ಮುಳುಗಿಸಿರು. ಹಂಗಿದೆಯಾ? ಹಂಗ್ ಮಾಡ್ತೀರಾ ನಿಮ್ಮ ಸಹೋದರನಿಗೆ? ನೀವೇನ್ ಮಾಡ್ತೀರಿ? ಹಿಂಗೆ ಮಾಡ್ತೀರಾ? ಹೊರಡನ್ನ ತಪ್ಪಿಕೊಂಡು ಬೈಬಲ್ ಇಂಗ್ಲಿಷ್ ಹೇಳುತ್ತೆ ಕೀಪ್ ಆನ್ ಮಿಸ್ಸಿಂಗ್ ಹಿಮ್ ಅಂದ್ರೆ ಮುದ್ದು ಕೊಡುತ್ತಲೇ ಇದ್ರಂತೆ. ಏನು ಅವರು ಒಳಗಡೆ ಕ್ರಿಸ್ತನ ಪ್ರೀತಿ ಎಂದು ಆತ್ಮಿಕ ಮನುಷ್ಯರು ಏನಿದ್ರೆ ಕೊನೆ ಪಾಠ ಅಂದ್ರೆ ಕ್ರಿಸ್ತನ ಪ್ರೀತಿ ಅಂದ್ರೆ ಅವ್ರು ತಪ್ಪಿಕೊಡೋದು ಎದಕ್ಕೆ? ಅವನಿಗೆ ಗೊತ್ತಿರ್ಲಿಕ್ಕೆ. ನಾವೆದಕ್ಕೆ ತಪ್ಕೊಳ್ತೇವೆ? ಆ ನೀರಲ್ಲಿ ಹಾಕಿ ಮುಳುಗಿಸಾಕಿ ಹೌದಾ? ಹಂಗ್ ಬರೋದ ಬೈಬಲಲ್ಲಿ ಬರೋದೇ ಬೈಬಲ್ ನೀರ ಮುಳುಗಿಸ್ತಿರಲ್ಲ ಅವ್ರು ನೀರ ಮುಳುಗಿಸ್ತಿರಂತೆ. ಮುಳುಗಿಸಿದ್ರ ನೀರಲ್ಲಿ ಏನ್ ಕ್ರಿಸ್ತನ ಪ್ರೀತಿ ಸಭೆಯಲ್ಲಿ ಯಾವಾಗಲೂ ಒಬ್ಬರಿಗೊಬ್ಬರು ತಪ್ಪಿಕೊಂಡು ಅವ್ರಿಗೆ ಗೊತ್ತಿತ್ತು ಹೌದಾಗಿ ಗೊತ್ತಿದ್ದು ಕಣ್ಣೀರು ಸೂಸಿ ಸಹೋದರಿಗೆ ಅವ್ರೇನ್ ಮಾಡ್ತಿದ್ರೆ ಒಬ್ಬರಿಗೊಬ್ಬರು ನೀರು ಸೂಸಿ ಗೊತ್ತಿಡ್ತಿದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇಂಥ ಪೌಲನ ಮತ್ತೆ ಹೋಗೋದ್ರ ಬರೋದಿಲ್ಲ ಕೇಳ್ತಾರೆ. ನಾನು ಕೊನೆಯ ಸಂದೇಶ ಕೇಳ್ತಾರೆ, ಲಾಸ್ಟ್ ಮೆಸೇಜ್ ತಂದಿದ್ರು. ಆದ್ರೆ ಕಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ, ಅವನ್ನ ಕಳ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಗೊತ್ತಿತ್ತು ನಾನು ಹೇಳ್ತೀನಿ ಪಕ್ಕದಲ್ಲಿ ಇರುವಷ್ಟು ದಿವಸ ಏನ್ ಮಾಡಲಿ ಪ್ರೀತಿಸಿ. ಹೆಂಗೆ ಪ್ರೀತಿ? ಕ್ರಿಸ್ತನ ಪ್ರೀತಿ. ನಿಮ್ಗೆ ಗೊತ್ತಾ ಕ್ರಿಸ್ತನ ಪ್ರೀತಿ ಹೆಂಗಿದೆ? ಒಂದು ನಿಜವಾದ ಘಟನೆ ಹೇಳ್ತೀನಿ. ಒಂದು ದೇಶದಲ್ಲಿ ಘೋರವಾದ ಯುದ್ಧ ನಡೀತಾ ಇತ್ತು. ಏನಾಗ್ತಿತ್ತು? ಘೋರವಾದ ಯುದ್ಧ ನಡೀತಾ ಇತ್ತು. ಯುದ್ಧ ನಡೆಯುವಾಗ ಒಬ್ಬ ತುಂಬಾ ಗರ್ಭಿಣಿಯಾದ ಸ್ತ್ರೀ ಯುದ್ಧದಿಂದ ತಪ್ಪಿಸ್ಕೊಂಡು ಓಡ್ತಾ ಇತ್ತು. ಅದು ನಿಜವಾದ ಘಟನೆ. ತಪ್ಪಿಸಿಕೊಂಡು ಯುದ್ಧದಲ್ಲಿ ನಡೆಯುವಾಗ ಅತಿ ಭಯಂಕರ ಚಳಿ, ಅವಳಿಗೆ 9 ತಿಂಗಳು ತುಂಬೋಗಿದೆ. ಆ ಒಂದು ಹೆರಿಗೆ ನೋವಿನಲ್ಲಿ ತಪ್ಪಿಸ್ಕೊಂಡು ಓಡ್ತಾ ಇದ್ದಾಳೆ. ಓಡಿ ಒಂದ್ ಕಡೆ ಬರ್ತಾಳೆ, ಒಳಗಡೆ ಆಗುದಿಲ್ಲ. ಒಂದು ಸಣ್ಣ ಒಂದು ಪೊದೆ ಒಳಗಡೆ ಬಂದು ಆ ಟೈಮಲ್ಲಿ ಯಾರು ಇಲ್ಲ, ಎಲ್ಲ ಓಡೋಗ್ತಾ ಇದ್ದಾರೆ. ಆಗ ಅದೇ ಒಂದು ನೋವಿನಲ್ಲಿ ಒಂದು ಹೆರಿಗೆ ಆಗ್ತದೆ. ಏನಾಗ್ತದೆ? ಹೆರಿಗೆ ಆಗಿ ಗಂಡು ಮಗು ಆ ಇದ್ರಲ್ಲಿ ಏನಾಯ್ತು? ಅಲ್ಲಿ ಐಸ್ ಮಂಜು ಬೀಳುವಂತ ಚಳಿ. ಈಗ ಮಗು ಏನಾಗ್ತದೆ ಅಂತ ಚಳಿಗೆ. ಸೊ ಆ ಸ್ತ್ರೀಗೆ ಸಹಾಯ ಮಾಡಿದ್ರೆ ಯಾರು ಏನ್ ಮಾಡಿದ್ರೆ ಆ ಸ್ತ್ರೀ ತನ್ನ ಮೈಮೇಲೆ ಫುಲ್ಲ ಬಟ್ಟೆಯನ್ನ ಬಿಚ್ಚಿ ಮಗುವನ್ನ ಸುತ್ತಿ ಭದ್ರವಾಗಿಟ್ಲ. ಫುಲ್ ಕಂಪ್ಲೀಟ್ ನೆಕೆಡ್ ಆ ಸ್ತ್ರೀ. ಎಲ್ಲ ಇಡೀ ಶರೀರದ ಬಟ್ಟೆ ಅಷ್ಟು ಮಗುಗಾಗಿ ಏನ್ ಮಾಡಿದಂತೆ ಖರ್ಚು. ಆ ವಿಪರೀತವಾದ ಚಳಿಗಾಗಿ ಅವಳು ಚಳಿ ಮತ್ತೆ ಹೆರಿಗೆ ಆಗಿದೆ ಅಂತ ಚಳಿಯಲ್ಲಿ ಅವಳನ್ನ ಆಧರಿಸಬೇಕು. ಯಾರು ಇಲ್ಲ, ಮಂಜು ಬೀಳ್ತಾ ಇದೆ, ಐಸ್ ಬೀಳ್ತಾ ಇರುವಾಗ ಅದೇನಾಯ್ತು? ತಾಯಿ ಅದೇ ಸತ್ತು ಮಗು ಅಳ್ತಾ ಇದೆ, ಸೌಂಡ್ ಕೇಳಿಸ್ತಾನೆ. ಆಗ ಯುದ್ಧ ಶಾಂತವಾಗಿ ಹೋಗ್ತಾನ ಆ ಮಗುವಿನ ಸಂಬಳಕ್ಕೆ ನೋಡುವಾಗ ತಾಯಿ ಕೆಟ್ಟಾಗಿ ಸತ್ತು ಬಿದ್ದರೆ ಮಗು ಅಂದ್ರೆ ತಾನು ಮಗು ಹೇಗಾದ್ರೂ ಮಾಡಿ ಬದುಕಿಸ್ಬೇಕಂತ ಏನ್ ಮಾಡಿದ್ರು? ಆ ಮಗು ಅಮೆರಿಕ ಹೋಗಿ ಆ ಮಗನಿಗೆ 20 ವರ್ಷ 25 ವರ್ಷ ಆಗುವಾಗ ನಡೆದ ಘಟನೆ ಹೇಳ್ತಾರೆ. ಅಲ್ಲಿ ಕೂಡ ಗೊತ್ತಿರುವುದಿಲ್ಲ. ಯಾವಾಗ ಹೇಳ್ತಾರೆ ಅಂದ್ರೆ ಅವರು ಅದೇ ಹಾದು ಒಂದು ಬ್ರಿಡ್ಜ್ ಆಗಿರ್ತಾರೆ. ಆ ಬ್ರಿಡ್ಜಿಗೆ ಅದಾಗ ಇಳಿಸ್ತಾರೆ. ಯಾಕೆ ಇಲ್ಲಿ ಕರ್ಕೊಂಡು ಹೇಳ್ತಾರೆ? ಈ ಬ್ರಿಡ್ಜ್ ಕೂಡ ನಡೆದ ಏನ್ ಮಾಡ್ತಿರುವಾಗ ಹೇಳ್ತಾರೆ, ನಿನ್ನ ತಾಯಿ ನಿನ್ನ ಜನ್ಮ ಬೆತ್ತಲೆಯಾಗಿ ಸತ್ತು. ಯಾವಾಗ ತನ್ನ ತಾಯಿ ಮಾಡಿದಂತ ಪ್ರೀತಿ ನೆನಪಂತಲ್ಲ,
ಒಂದೇ ಮೊಣಕ ಊರಿ ಮೈಯಲ್ಲಿ ಎಲ್ಲ ಬಟ್ಟೆನ ಬಿಚ್ಚಿಕೊಂಡು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ತಾಯಿ ನನಗಾಗಿ ಏನ್ ಮಾಡಿದ್ರೆ ಅದು ಹೆಂಗೆ ನನ್ನ ಮೈಯಲ್ಲಿ ಎಲ್ಲ ಬಟ್ಟೆಗಳನ್ನ ನನ್ನ ಸುತ್ತಿ ನನಗಾಗಿ ಅವಳು ನನಗಾಗಿ ನನಗೆ ಏನ್ ಮಾಡಕ್ ಸಾಧ್ಯ ಆಗ್ತದೆ? ಏನ್ ಮಾಡಬೇಕು? ಜೀವ ಮಾಡಬೇಕ ತಾಯಿಯ ನೆನಪಿನಲ್ಲೇ ಅವ್ರು ಜೀವಿಸ್ತಾರೆ. ಅಂದ್ರೆ ಆ ತಾಯಿ ಪ್ರೀತಿಗೆ ಅವ್ರ ಬೆಲೆ ಕಟ್ಟಕ್ಕೆ ಸೇಮ್ ಪ್ರೀತಿ ಯೇಸು. ನಿಜವಾಗಿ ಹೇಳ್ಬೇಕಾದ್ರೆ ಯೇಸು ಶಿಲುಬೆ ಮೇಲೆ ಚಿತ್ರಣದಲ್ಲಿ ಬಟ್ಟೆ ಇದೆ, ನಿಜವಾಗಿ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಬಟ್ಟೆ ಇದೆ. ಅದಕ್ಕಾಗಿ ಸ್ತ್ರೀಯರು ತುಂಬಾ ದೂರದಿಂದ ಕುತ್ಕೊಂಡು ನೋಡ್ತಾ ಇದ್ರಂತೆ. ಆದ್ರೆ ಯೇಸು ಫುಲ್ ನೆಕೆಡ್ ಆಗಿದ್ದಾರೆ. ಕೇವಲ ಅವನ ಹೆತ್ತ ತಾಯಿ ಮಾತ್ರ ಅಂತ ಅವತಾರದಲ್ಲಿ ಆ ಪೂರ ನೆಕೆಡ್ ಆಗಿದ್ದಾರೆ. ನೆಕೆಡ್ ಆಗಿ ಶಿಲುಬೆ ಪೂರ್ತಿ ನೆಕೆಡ್ ಯಾರಿಗಾಗಿ ಆತನ ರಕ್ತದ ಕಣಕಣದಲ್ಲಿ ಆ ಮಗ ಜೀವನ ಪರ್ಯಂತರ ತಾಯಿ ಅಂತ ಪ್ರೀತಿ ಮಾಡಿದ ಯೇಸುವಿಗೆ ವಿರೋಧವಾಗಿ ಆ ಯೇಸು ಸ್ವಾಮಿ ಪ್ರೀತಿ ಸಭೆಯ ಪ್ರೀತಿ ಮಾಡಿ ಅದೇ ಪ್ರೀತಿ ನಾವು ಮಾಡ್ಬೇಕಂತ ಅದೇ ಪ್ರೀತಿ ಆದಿ ಅಪೊಸ್ತಲರ ಕಡೆ ಕ್ರಿಸ್ತನ ಪ್ರೀತಿ. ಅದಕ್ಕೆ ಅವರು ತಪ್ಪಿಕೊಂಡು ಅಳ್ತಾ ಇದ್ರು. ಆ ಪ್ರೀತಿ ದೇವರ ವಾಚನಗಳ ಸಭೆಯಲ್ಲಿ ಕಾಣಿಸ್ಬೇಕು. ಅದ್ರ ನಮ್ಮೊಳಗಡೆ ಗೊತ್ತಿದೆ ಹಾಗೆ ದ್ವೇಷ, ಜಗಳ ನೆನಪು ಮಾಡ್ಕೊಳ್ಳಿ. ಸ್ವಾಮಿ ನಮಗಾಗಿ ಏನ್ ಮಾಡಿದ ಅಂತ ಪ್ರೀತಿ ಯೇಸು ನಮಗಾಗಿ ಮಾಡಿದ್ದಾರೆ. ಆ ಯೇಸು ವಿರೋಧವಾಗಿ ಪಾಪ ಮಾಡಬೇಕು ಅನ್ಸೋಲ್ಲ. ಇಷ್ಟು ತ್ಯಾಗ ಕಲ್ವಾರಿ ಶಿಲುಬೆಯ ಮೇಲೆ ಎಲ್ಲ ಬೆತ್ತಲೆಯಾಗಿ ಸಾಕಾಗುತ್ತೆ. ಯಾರಿಗಾಗಿ? ಅದೇ ಬರಿದಾಗಿ ಬಂದು ಏನು ಇಲ್ಲದೆ ತುಂಡು ಬಟ್ಟೆನೂ ಇಲ್ಲ. ನಿಜವಾಗಿ ಹೇಳ್ಬೇಕಾಗ್ತದೆ, ಚಿತ್ರಣದಲ್ಲಿ ನಮ್ಗೆ ಏನ್ ತೋರಿಸ್ತಾರೆ, ಒಂದು ಸಣ್ಣ ಬಟ್ಟೆ ಇದೆ ಕಂಪ್ಲೀಟ್ ನೆಕೆಡ್ ಮಾಡಿ ಮೆರವಣಿಗೆ ಮಾಡಿ ಸ್ತ್ರೀಯರು ಬಳಕೊಂಡು ಅಳ್ತಾ ಇದೆ. ಯಾಕೆ ಗೊತ್ತಾ? ಇದಕ್ಕಾಗಿ ಅಯ್ಯೋ ರಕ್ಷಕನನ್ನ ನೆಕೆಡ್ ಆಗಿ ಪ್ರೀತಿ ಇಲ್ಲ. ಇದೇ ಕ್ರಿಸ್ತನ ಬಗ್ಗೆ ಕಲ್ವಾರಿ ಪ್ರೀತಿಯಲ್ಲಿ ಇದೆ. ಆ ಪ್ರೀತಿ ನನಗೆ ತೋರಿಸುತ್ತದೆ. ಯೇಸು ಕೊಟ್ಟ ಇದೆ ಅಂತ ನೀವು ಸಹ ಇನ್ನೊಬ್ಬರನ್ನ ನಿಮ್ಮಂತೆ ನಿಮ್ಮ ನೆರೆಯವರ ನಿನ್ನಂತೆ ಇದು ಆತ್ಮಿಕ ಮನುಷ್ಯ. ಶಾರೀರಿಕ ಮನುಷ್ಯರ ಶಾರೀರಿಕ ಮನುಷ್ಯರಿದ್ದೇವೆ, ಆತ್ಮಿಕ ಮನುಷ್ಯರಾಗಿ